ಇದು ಯಾವ ಸ್ಥಳ ಹೇಗಿದೆ ಅಂದ್ರೆ ಯಾಣ ನೋಡಿ, ಇದು ಉತ್ತರ ಕನ್ನಡ ಜಿಲ್ಲೆಯ ಯಾಣ. ಉತ್ತರ ಕನ್ನಡ ಜಿಲ್ಲೆಯ ಯಾಣ. ಆ ಭಾಗದ ಜನರು ಏನಂತಾರಂದ್ರೆ, ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗು, ಸೊಕ್ಕಿದ್ರೆ ಯಾಣಕ್ಕೆ ಹೋಗು ಅಂತಾರೆ. ಯಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಸ್ಥಳ. ಯಾಣ ಜ್ವಾಲಾಮುಖಿ ಶಿಲೆಯಿಂದ ನಿರ್ಮಾಣಗೊಂಡಂತ ಅದ್ಭುತವಾದ ಶಿಲ್ಪಿ. ನೋಡಿ ಹೆಂಗಿದೆ. ನಿಮ್ಮ ಜೀವನದಾಗ ಯಾಣಕ್ಕೆ ಹೋಗಿ ಬರ್ಬೇಕು ಒಂದ್ಸರಿ. ಆ ಭಾಗದ ಜನರು ಏನಂತಾರಂದ್ರೆ, ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗು, ಸೊಕ್ಕಿದ್ರೆ ಯಾಣಕ್ಕೆ ಹೋಗು ಅಂತ ಕರೀತಾರೆ. ಯಾಕಂದ್ರೆ ಯಾಣಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಳಗಡೆ 1.5-2 ಕಿಲೋಮೀಟರ್ ಯಾವುದೇ ವಾಹನಗಳಿಲ್ಲ. ನೋಡಿ ಎಷ್ಟು ಅದ್ಭುತ ಅದ. ಆ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿ ಕಂಡು ಬರುವಂತ ಯಾಣ ಬಹಳ ಅದ್ಭುತವಾಗಿರುವಂತ ಪ್ರದೇಶ. ಬೈ ವಾಕ್ 1.5-2 ಕಿಲೋಮೀಟರ್ ನಡಿಬೇಕಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಯಾಣ ನೋಡಿ, ಕಾಳಿ ನದಿ. ಯಾಣದ ವೈಶಿಷ್ಟ್ಯ ಜ್ವಾಲಾಮುಖಿ ಶಿಲೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಅದ್ಭುತವಾಗಿರುವಂತ ತಾಣ. ಅದಕ್ಕೆ ಆ ಭಾಗದ ಜನರು ಏನಂತಾರಂದ್ರೆ, ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗು, ಸೊಕ್ಕಿದ್ರೆ ಯಾಣಕ್ಕೆ ಹೋಗು ಅಂತ ಹೇಳಿ ಕರೀತಾರೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು, ಕರ್ನಾಟಕ ರಾಜ್ಯವನ್ನು ಪ್ರಾಚೀನ ಕಾಲದಲ್ಲಿ ಕರುನಾಡು ಅಂತ ಕರೀತಿದ್ರು. ಕರು ಎಂದರೆ ಕಪ್ಪು ಮಣ್ಣಿನ ನಾಡು. ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂತ ನಮ್ಮ ಕನ್ನಡ ನಾಡು ನೋಡಲು ಗೋಡಂಬಿ ಆಕಾರದಲ್ಲಿದ್ದು, ಉತ್ತರದಲ್ಲಿ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಮೂಕೇಡದಿಂದ, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರದವರೆಗೆ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರದಿಂದ, ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲದವರೆಗೆ. ಇಂಥ ನಮ್ಮ ಕರ್ನಾಟಕ ರಾಜ್ಯ ಯಾರೋ ಮಾವಿನಕಾಯಿ ಆಗಿದೆ ಅಂತ. ಉತ್ತರದಿಂದ ದಕ್ಷಿಣದವರೆಗೆ 750 ಕಿಲೋಮೀಟರ್ ಉದ್ದ ಇದ್ರೆ, ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಉದ್ದವಿದೆ. ಉತ್ತರದಿಂದ ದಕ್ಷಿಣ 750, ಪಶ್ಚಿಮದಿಂದ ಪೂರ್ವ 400 ಕಿಲೋಮೀಟರ್ ಉದ್ದವಾಗಿದ್ದು, ನಮ್ಮ ರಾಜ್ಯ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯ 6ನೇ ಸ್ಥಾನದಲ್ಲಿದ್ದು, ಪಾಲ್ ಎಷ್ಟಿದೆ ಅಂದ್ರೆ 5.83%. ಇಂಥ ನಮ್ಮ ಕರ್ನಾಟಕ ರಾಜ್ಯದ 4 ಜಿಲ್ಲೆಗಳನ್ನ ಬಡದಾಡಿ 4-5 ಜಿಲ್ಲೆ ಓದಿರಬೇಕು. ಮೋಸ್ಟ್ಲಿ 4-5 ಜಿಲ್ಲೆಗಳು ಯಾವಂದ್ರೆ, ಚಾಮರಾಜನಗರವನ್ನು ಡಿಸ್ಕಸ್ ಮಾಡಿದ್ದೇವೆ. ಚಾಮರಾಜನಗರವನ್ನ ಇನ್ನು ಅಲ್ಲಿ ಚಾಮರಾಜನಗರದ ಪಕ್ಕದಲ್ಲಿ ಮಂಡ್ಯ ಜಿಲ್ಲೆಯನ್ನು ಅಧ್ಯಯನ ಮಾಡಿದ್ದೇವೆ, ಮೈಸೂರನ್ನ ಅಧ್ಯಯನ ಮಾಡಿದ್ದೇವೆ, ಮತ್ತೆ ಹಾಸನನ್ನು ಅಧ್ಯಯನ ಮಾಡಿದ್ದೇವೆ, ಕೊಡಗು ಜಿಲ್ಲೆಯನ್ನು ಅಧ್ಯಯನ ಮಾಡಿ ಕರಾವಳಿ ಭಾಗದ 3 ಜಿಲ್ಲೆಗಳನ್ನ ಈಗ ಅಧ್ಯಯನ ಮಾಡೋಣ. ಕರ್ನಾಟಕದಲ್ಲಿ ಕರಾವಳಿ, ನಮ್ಮ ರಾಜ್ಯ 320 ಕಿಲೋಮೀಟರ್ ಕರಾವಳಿಯ ತೀರ ಇದೆ. ಕರ್ನಾಟಕ ರಾಜ್ಯ ಭಾರತ ದೇಶದ 9 ರಾಜ್ಯಗಳಲ್ಲಿ ಕರಾವಳಿಯ ತೀರವನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು. ಆ 9 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ 320 ಕಿಲೋಮೀಟರ್ ಕರಾವಳಿಯ ತೀರ ಹಂಚಿಕೊಂಡಿದೆ. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ತೀರವನ್ನು ಏನಂತ ಕರೀತಾರಂದ್ರೆ, ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಕೆನರಾ ಕರಾವಳಿ ಅಂತ ಕರೀತಾರೆ. ಕೆನರಾ ಕರಾವಳಿ. ನಮ್ಮ ರಾಜ್ಯದ ಕರಾವಳಿಯನ್ನ ಏನಂತ ಕರೀತಾರಂದ್ರೆ ಕೆನರಾ ಕರಾವಳಿ, ಅಥವಾ ನಮ್ಮ ರಾಜ್ಯದ ಕರಾವಳಿಯನ್ನ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಮ್ಯಾಕ್ರಲ್ ತೀರ. ಯಾಕೆ ಮ್ಯಾಕ್ರಲ್ ತೀರ ಅಂತ ಕರೆದ್ರಂದ್ರೆ, ಕರ್ನಾಟಕ ರಾಜ್ಯದ ಕರಾವಳಿ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಮೀನುಗಾರಿಕೆ. ಪ್ರಸಿದ್ಧವಾದಂತ ಮೀನನ್ನು ಉತ್ಪಾದನೆ ಮಾಡುವಂತ ಈ ಭಾಗದಲ್ಲಿ ಮೊಗವೀರ ಅನ್ನುವಂತ ಜನಾಂಗ ಇದೆ. ಮೊಗವೀರ ಅನ್ನುವಂತ ಜನಾಂಗ ಏನ್ ಮಾಡ್ತಂದ್ರೆ ಪ್ರಸಿದ್ಧವಾಗಿರುವಂತ ಮೀನುಗಾರಿಕೆಯನ್ನು ಮಾಡ್ತದೆ.
ಆ ಮೀನುಗಾರಿಕೆಯನ್ನು ಮಾಡುವುದರಿಂದ ಯಾವ ತಳಿಯ ಮೀನು ಜಾಸ್ತಿ ಸಿಗ್ತದೆ ಅಂದ್ರೆ ಮ್ಯಾಕ್ರಲ್ ತಳಿಯ ಮೀನು. ಆ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದ ಕರಾವಳಿಯನ್ನು ಏನಂತ ಕರಿತೀವಿ ಅಂದ್ರೆ ಮ್ಯಾಕ್ರಲ್ ಕರಾವಳಿ ಅಂತ ಕರಿತೀವಿ. ನಮ್ಮ ರಾಜ್ಯದ ಕರಾವಳಿ ತೀರವನ್ನು ಮ್ಯಾಕ್ರಲ್ ಕರಾವಳಿ. ಯಾಕಂದ್ರೆ ಮೊಗವೀರ ಅನ್ನುವಂತ ಜನಾಂಗದವರು ಹೈಯೆಸ್ಟ್ ಈ ಒಂದು ಮ್ಯಾಕ್ರಲ್ ತಳಿಯ ಕರಾವಳಿಯನ್ನು ಉತ್ಪಾದನೆ ಮಾಡುತ್ತಾರೆ ಅಲ್ಲ. ಹಾಗಾದ್ರೆ 320 ಕಿಲೋಮೀಟರ್ ಕರಾವಳಿಯ ತೀರವನ್ನು ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ, ಕರಾವಳಿ ಹಂಚಿಕೊಂಡಂತ ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರೆ 3 ಜಿಲ್ಲೆಗಳು ಕರಾವಳಿ ಹಂಚಿಕೊಂಡವು. ಆ 3 ಜಿಲ್ಲೆಗಳು ಯಾವಂದ್ರೆ 1 ಉತ್ತರ ಕನ್ನಡ, 2 ಉಡುಪಿ, 3 ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳಲ್ಲಿ ಕರಾವಳಿಯ ತೀರ ಹಂಚಿಕೆಯಾಗಿದೆ. 3 ಜಿಲ್ಲೆಗಳು ಯಾವಂದ್ರ ಉತ್ತರ ಕನ್ನಡ 1, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳಲ್ಲಿ ಕರಾವಳಿಯ ತೀರ ಹಂಚಿಕೆ. ಉತ್ಪಾದನೆ ಮಾಡುವಂತ ಈ ಭಾಗದಲ್ಲಿ ಮೊಗವೀರ ಅನ್ನುವಂತ ಜನಾಂಗ ಇದೆ. ಮೊಗವೀರ ಅನ್ನುವಂತ ಜನಾಂಗ ಏನ್ ಮಾಡ್ತಂದ್ರೆ ಪ್ರಸಿದ್ಧವಾಗಿರುವಂತ ಮೀನುಗಾರಿಕೆಯನ್ನು ಮಾಡ್ತದೆ. ಆ ಮೀನುಗಾರಿಕೆಯನ್ನು ಮಾಡುವುದರಿಂದ ಯಾವ ತಳಿಯ ಮೀನು ಜಾಸ್ತಿ ಸಿಗ್ತದೆ ಅಂದ್ರೆ ಮ್ಯಾಕ್ರಲ್ ತಳಿಯ ಮೀನು. ಆ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದ ಕರಾವಳಿಯನ್ನು ಏನಂತ ಕರಿತೀವಿ ಅಂದ್ರೆ ಮ್ಯಾಕ್ರಲ್ ಕರಾವಳಿ ಅಂತ ಕರಿತೀವಿ. ನಮ್ಮ ರಾಜ್ಯದ ಕರಾವಳಿ ತೀರವನ್ನು ಮ್ಯಾಕ್ರಲ್ ಕರಾವಳಿ. ಯಾಕಂದ್ರೆ ಮೊಗವೀರ ಅನ್ನುವಂತ ಜನಾಂಗದವರು ಹೈಯೆಸ್ಟ್ ಈ ಒಂದು ಮ್ಯಾಕ್ರಲ್ ತಳಿಯ ಕರಾವಳಿಯನ್ನು ಉತ್ಪಾದನೆ ಮಾಡುತ್ತಾರೆ ಅಲ್ಲ. ಹಾಗಾದ್ರೆ 320 ಕಿಲೋಮೀಟರ್ ಕರಾವಳಿಯ ತೀರವನ್ನು ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ, ಕರಾವಳಿ ಹಂಚಿಕೊಂಡಂತ ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರೆ 3 ಜಿಲ್ಲೆಗಳು ಕರಾವಳಿ ಹಂಚಿಕೊಂಡವು. ಆ 3 ಜಿಲ್ಲೆಗಳು ಯಾವಂದ್ರೆ 1 ಉತ್ತರ ಕನ್ನಡ, 2 ಉಡುಪಿ, 3 ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳಲ್ಲಿ ಕರಾವಳಿಯ ತೀರ ಹಂಚಿಕೆಯಾಗಿದೆ. 3 ಜಿಲ್ಲೆಗಳು ಯಾವಂದ್ರ ಉತ್ತರ ಕನ್ನಡ 1, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳಲ್ಲಿ ಕರಾವಳಿಯ ತೀರ ಹಂಚಿಕೆಯಾಗಿದೆ. 3 ಜಿಲ್ಲೆಗಳಲ್ಲಿ ಕರಾವಳಿಯ ತೀರ ಹಂಚಿಕೆಯಾಗಿದ್ದು ಆ 3 ಜಿಲ್ಲೆಗಳಲ್ಲಿ 1 ಜಿಲ್ಲೆ ಯಾವಂದ್ರೆ ಉತ್ತರ ಕನ್ನಡ ಬಗ್ಗೆ ಅಧ್ಯಯನ ಮಾಡೋಣ. ಉತ್ತರ ಕನ್ನಡ, ಉತ್ತರ ಕನ್ನಡದ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಿದ್ದಾನೆ ಇಲ್ಲಿಯವರೆಗೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಬಂದರಗಳು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಬಂದರಗಳ ಪೈಕಿ ನಂಬರ್ 1 ಯಾವ್ದಂದ್ರೆ ಕಾರವಾರ ಬಂದರ ಇದೆ. ಇಲ್ಲಿ ಕಾರವಾರ ಬಂದರ ಫೇಮಸ್ ಇದೆ ಅಲ್ಲ. ಕಾರವಾರ ಬಂದರ ಇದೆ. ಮತ್ಯಾವುದು ಬೇಲಿಕೇರಿ ಬಂದರ ಇದೆ. ತದಡಿ ಎಂಬ ಬಂದರ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಬಂದರ ಇದೆ. ಭಟ್ಕಳ ಬಂದರ ಎಕ್ಸಲೆಂಟ್. ಹೊನ್ನಾವರ ಬಂದರ ಇದೆ. ಹೊನ್ನಾವರ ಬಂದರ ಇದೆ. ಯಾರು ಮಲ್ಫಿ ಅನ್ನೋರು ಬಿಡ್ರಿ, ಹೆಡಿಕಿನ್ ಸಣ್ಣ ಬರಂಗ ಮಲ್ಫಿ ಯಾಕೆ ಬರ್ತದ ಅಲ್ಲಿ. ಇದು ಇಟ್ಟು ಕಲ್ತದ ಒಟ್ಟು ತಪ್ಪ ಬಿಡಿಸ್ಬೇಕನ್ನೋರಿನ್ನ ಅವ್ರು ನಿದ್ದಿಗಣ ಪಾಪ ಕೆಲವು ಹಂಗ ಬರ್ಕೋತ ಮಲ್ಫಿ ಇದೆ ನೋಡಿ ಜಗಳ ನೋಡಿ. ಕಾರವಾರ ಬಂದರ ಇದೆ, ಬೇಲಿಕೇರಿ ಬಂದರ ಇದೆ, ತದಡಿ ಇದೆ, ಭಟ್ಕಳ ಇದೆ, ಹೊನ್ನಾವರ ಇದೆ. ಪ್ರಸಿದ್ಧವಾಗಿರುವಂತ ಬಂದರಗಳು ಕಾರವಾರ, ಬೇಲಿಕೇರಿ, ತದಡಿ, ಭಟ್ಕಳ, ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಬಂದರಗಳು ಇವು. ಬಂದರ ಎಂದರೆ ಹಡಗು ನಿಲ್ಲುವ ತಾಣ ಅಂತ ಕರೀತೀವಿ. ಬಂದರ ಅಂದ್ರೆ ಏನು? ಹಡಗು ನಿಲ್ಲುವ ತಾಣ. ಇನ್ನ ಸಾಕಷ್ಟು ಅದಾವೆ. ಆ ಸಾಕಷ್ಟು ಬಂದರಗಳಲ್ಲಿ ಕಾರವಾರ ಬಂದರ ಫೇಮಸ್ ಇದೆ, ಬೇಲಿಕೇರಿ ಬಂದರ ಇದೆ, ತದಡಿ ಇದೆ, ಭಟ್ಕಳ ಇದೆ, ಹೊನ್ನಾವರ ಇದೆ. ಹಾಗಾದ್ರೆ ಹೊನ್ನಾವರ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕ್ವಶನ್ ಕೇಳೋಣ. ಹೊನ್ನಾವರ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರ ಶರಾವತಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ ನೋಡಿ. ಹೊನ್ನಾವರ ಬಂದರ ಶರಾವತಿ ನದಿಯ ದಂಡೆಯ ಮೇಲೆ, ಶರಾವತಿ ನದಿಯ ದಂಡೆಯ ಮೇಲೆ, ಶರಾವತಿ ನದಿಯ ದಂಡೆಯ ಮೇಲೆ ಹೊನ್ನಾವರ ಬಂದರ ಇದೆ. ಶರಬಿ ನದಿಯ ದಂಡೆಯ ಮೇಲೆ ಭಟ್ಕಳ ಬಂದರ ಇದೆ. ಬಿಂಗೆ ನದಿಯ ದಂಡೆಯ ಮೇಲೆ ಬೇಲಿಕೇರಿ ಬಂದರ ಇದೆ. ಕಾಳಿ ನದಿಯ ದಂಡೆಯ ಮೇಲೆ ಕಾರವಾರ ಬಂದರ ಇದೆ. ಫೇಮಸ್ ನೋಡಿ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ನಮ್ಗೊಂದು ರೋಮಾಂಚನ ಅನಿಸ್ತದೆ. ಇಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಬಂದರ ಯಾವ ನದಿಯ ದಂಡೆಯ ಮೇಲೆ ಅಂದ್ರ ಕಾಳಿ ನದಿಯ ದಂಡೆಯ ಮೇಲೆ, ಬೇಲಿಕೇರಿ ಬಂದರ ಬಿಂಗೆ ನದಿಯ ದಂಡೆಯ ಮೇಲೆ, ಭಟ್ಕಳ ಬಂದರ ಶರಬಿ ನದಿಯ ದಂಡೆಯ ಮೇಲೆ, ಹೊನ್ನಾವರ ಬಂದರ ಶರಾವತಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ. ಪ್ರಸಿದ್ಧವಾಗಿರುವಂತ 5 ಬಂದರಗಳು. ಹಾಗಾದ್ರೆ
ಕಾರವಾರ ಬಂದರದ ವಿಶೇಷ ಏನು ಅಂತಂದ್ರೆ, ಕಾರವಾರ ಬಂದರದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಸುಂದರವಾದ ಬಂದರ ಇದು. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಸುಂದರವಾದ ಬಂದರ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಸುಂದರವಾದ ಬಂದರ ಅಂದ್ರೆ ಕಾರವಾರ ಬಂದರ. ಇನ್ನ ಬೇಲಿಕೇರಿ ಬಂದರದ ವಿಶೇಷ ಏನಂದ್ರೆ 2020 ಸಿವಿಲ್ PSI ಕೇಳಿದ ಪ್ರಶ್ನೆ. ಬೇಲಿಕೇರಿ ಬಂದರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿದ್ದ. ಬೇಲಿಕೇರಿ ಬಂದರದ ವಿಶೇಷ ಏನು ಅಂತಂದ್ರೆ ಇದು ಸಾಗರಮಾಲಾ ಯೋಜನೆಗೊಳಪಟ್ಟಂತ ಬಂದರ. ಸಾಗರಮಾಲಾ, ಹೌದು. ಕೇಂದ್ರ ಸರ್ಕಾರ ಬಂದರಗಳನ್ನು ಅಭಿವೃದ್ಧಿಪಡಿಸುವಂತ ಉದ್ದೇಶಕ್ಕಾಗಿ 2015 ಜುಲೈ 31ರಂದು ಒಂದು ಯೋಜನೆ ಜಾರಿಗೆ ತಂದರು. ಆ ಯೋಜನೆ ಯಾವ್ದಂದ್ರೆ ಸಾಗರಮಾಲಾ ಯೋಜನೆ ಅಂತ ಕರೀತೀವಿ. 2015 ಜುಲೈ 31ರಂದು ಕೇಂದ್ರ ಸರ್ಕಾರ ಭಾರತದ ಬಂದರಗಳನ್ನ, ಕರ್ನಾಟಕದ ಬಂದರಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಬಂದರಗಳೊಂದಿಗೆ ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ. ಹಾಗಾದ್ರೆ ಭಾರತ ದೇಶದಲ್ಲಿ ಎಷ್ಟು ಬಂದರಗಳು ಸಾಗರಮಾಲಾ ಯೋಜನೆಗೊಳಪಟ್ಟಿವೆ? 4, 5, 6, 7 ಎಷ್ಟು ಬಂದರಗಳು? ಸಾಗರಮಾಲಾ ಯೋಜನೆಗೊಳಪಟ್ಟ ಬಂದರಗಳ ಸಂಖ್ಯೆ ಎಷ್ಟು? ಸರಿಯಾಗಿರುವಂತ ಉತ್ತರ 6 ಬಂದರಗಳು ಸೆಲೆಕ್ಟ್ ಆಗ್ಯಾವ ನೋಡಿ. ಸಾಗರಮಾಲಾ ಯೋಜನೆಗೊಳಪಟ್ಟಿರ್ತಕ್ಕಂಥ ಬಂದರಗಳ ಸಂಖ್ಯೆ ಎಷ್ಟಂದ್ರ 6 ಬಂದರಗಳು. ಕೇವಲ 40% ಸರಿ ಉತ್ತರ ಹಾಕಿದ್ದೀರಿ. 6 ಬಂದರಗಳು ಸೆಲೆಕ್ಟ್ ಆಗ್ಯಾವ. ಆ 6 ಬಂದರಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿದ್ಯಾವ ಅಂದ್ರೆ ಬೇಲಿಕೇರಿ ಅನ್ನುವಂತ ಬಂದರ. ಸರಿ, ಅದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು? ಹೌದು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನ, ಅದು ವಿಶೇಷವಾಗಿ ಮ್ಯಾಂಗನೀಸ್, ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗನೀಸ್, ಇವತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ಅಂತ ಕರಿತೀವಲ್ಲ, ಆ ಬಳ್ಳಾರಿ ಜಿಲ್ಲೆಯ ಸಂಡೂರದಲ್ಲಿ ಉತ್ಪಾದನೆಯಾಗುವಂತ ಅಪಾರ ಪ್ರಮಾಣದ ಮ್ಯಾಂಗನೀಸ್ ಒನ್ಸ್ ಅಪಾನ್ ಟೈಮ್ ಒಂದು ಕಾಲದಲ್ಲಿ ಅತಿ ಹೆಚ್ಚು ಯಾವ ಬಂದರದಿಂದ ರಫ್ತಾಗ್ತಿತ್ತು ಅಂದ್ರೆ ಬೇಲಿಕೇರಿ ಬಂದರದಿಂದ. ಹಾಗಾದ್ರೆ ಆಯಾಕಟ್ಟಿನ ಸ್ಥಳವಾಗಿರುವಂತ ಬೇಲಿಕೇರಿ ಬಂದರ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ ಬಿಂಗೆ ನದಿಯ ದಂಡೆಯ ಮೇಲೆ ಕಂಡು ಬಂದು ಕಾರವಾರ ಬಂದರ ಆಗಿರಬಹುದು, ಬೇಲಿಕೇರಿ ಆಗಿರಬಹುದು, ತದಡಿ ಆಗಿರಬಹುದು, ಭಟ್ಕಳ ಆಗಿರಬಹುದು, ಹೊನ್ನಾವರ ಆಗಿರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಧಾನವಾದ ಬಂದರಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಅತ್ಯಂತ ಪ್ರಧಾನವಾಗಿರುವಂತ ಬಂದರಗಳೆಲ್ಲ ಇವು. ಬಂದರ, ಬೇಲಿಕೇರಿ ಬಂದರ, ಭಟ್ಕಳ ಬಂದರ, ಕಾರವಾರ ಬಂದರ, ಬೇಲಿಕೇರಿ ಬಂದರ, ತದಡಿ ಬಂದರ, ಭಟ್ಕಳ ಬಂದರ, ಹೊನ್ನಾವರ ಬಂದರ. ಈ ಎಲ್ಲ ಬಂದರಗಳ ವಿಶೇಷ ಏನು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಧಾನವಾದ ಬಂದರಗಳು. ಹೇಳ್ರಿ, ನೀವು ಯಾವ ಗ್ರೂಪ್ನಾಗ ಅದಿರಲ್ಲ ಅವ್ರಿಗೆಲ್ಲ ಹೇಳ್ಬಿಡ್ರಿ, ಕರ್ಕೊಂಬರ್ರಿ ಪಟ್ಟಣ. ಗಾರೆ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಬಂದರ ಇದೆ, ಹೊನ್ನಾವರ ಬಂದರ ಇದೆ. ಇನ್ನು ಸ್ಪೆಷಲ್ ಜಿಲ್ಲೆಯಿಂದ ಇತ್ತೀಚೆಗೆ ಒಂದು ಕನ್ನಡ ಜಿಲ್ಲೆಯಿಂದ ಇಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ನೋಡ್ತೀವಿ ನೋಡಿ. ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ. ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡು ಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಕಂಡು ಬಂದು ಬ್ಲೂ ಫ್ಲಾಗ್ ಅಂತ ಕರಿತೀವಿ, ಗೊತ್ತಾ? ಬ್ಲೂ ಫ್ಲಾಗ್, ಕರ್ನಾಟಕ ರಾಜ್ಯದಿಂದ ಬ್ಲೂ ಫ್ಲಾಗ್ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಬಂದರಗಳು. ಎಷ್ಟು ಬಂದರಗಳು ಸೆಲೆಕ್ಟ್ ಆಗ್ಯಾವ? ಬ್ಲೂ ಫ್ಲಾಗ್, ಹಸಿರು ಧ್ವಜ ಅಂತ ಕರಿತೀವಿ. ಹಸಿರು ಧ್ವಜ. ಯಾವ ಕರಾವಳಿ, ಯಾವ ಒಂದು ಬೀಚ್ಗಳು ಹಸಿರು ಧ್ವಜವನ್ನ ಪಡೆದಿರ್ತಾವೋ ಅವು ಫೇಮಸ್ ಆಗಿರುತ್ತವೆ. ಸಾರಿ, ನೀಲಿ ಧ್ವಜ. ನೀಲಿ ಧ್ವಜವನ್ನು ಪಡ್ಕೊಂಡು ಬ್ಲೂ ಫ್ಲಾಗ್, ನೀಲಿ ಧ್ವಜವನ್ನು ಪಡ್ಕೊಂಡಿರ್ತಕ್ಕಂತ ಆ ಬಂದರಗಳೇನದಾವಲೇನು ಬೀಚ್ಗಳದಾವಲ್ಲ, ನೀಲಿ ಧ್ವಜವನ್ನು ಪಡೆದುಕೊಂಡಂತ ಬೀಚ್ಗಳು ಯಾವುದು?
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು, ಒಂದು ಕಾಸರಗೋಡು ಬೀಚ್, ಇನ್ನೊಂದು ಯಾವುದು, ಪಡುಬಿದ್ರಿ. ನೋಡಿ, ಪಡುಬಿದ್ರಿ, ಕಾಸರಗೋಡ, ಇನ್ನೊಂದು ಪಡುಬಿದ್ರಿ. ಈ ಎರಡು ಬೀಚ್ಗಳು ಏನ್ ಮಾಡಿದ್ದಾವ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆಗಳು, ಈ ಬ್ಲೂ ಫ್ಲಾಗ್ ಯೋಜನೆಗಳು ಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ದೇಶದಲ್ಲಿ ಎಷ್ಟು ಸೆಲೆಕ್ಟ್ ಆಗ ಟೋಟಲ್? ಶಬಾಷ್, 8 ಸೆಲೆಕ್ಟ್ ಆಗಿದ್ದಾವ. ಆ 8ರಲ್ಲಿ ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗ್ಯಾವ. ದೇಶದಲ್ಲಿ ಟೋಟಲ್ 8 ಸೆಲೆಕ್ಟ್ ಆಗಿದ್ದಾವ, 8ರಲ್ಲಿ ಕರ್ನಾಟಕ ರಾಜ್ಯದಿಂದ 2. ಹಾಗಾದ್ರೆ ದೇಶದಲ್ಲಿ ಏಷ್ಯಾ ಖಂಡದ ಮೊದಲ ಬಾರಿ ಯಾವುದು? ಒಡಿಸ್ಸಾ ರಾಜ್ಯದ ಚಂದ್ರಭಾಗ. ನೋಡಿ, ಒಡಿಸ್ಸಾ ರಾಜ್ಯದ ಚಂದ್ರಭಾಗ, ನೆನ್ಪಿಡಿ, ಒಡಿಸ್ಸಾ ರಾಜ್ಯದ ಚಂದ್ರಭಾಗ. 8 ಯಾವುವು? ಮಹಾರಾಷ್ಟ್ರ, ಶಿವಪುರ ಎಲ್ಲಿ ಬರ್ತದೆ? ಶಿವಪುರ ಗುಜರಾತ್ ರಾಜ್ಯದಿಂದ ಶಿವಪುರ. ದಾದ್ರಾ ಮತ್ತು ನಗರ ಹವೇಲಿ ಅಂದ್ರೆ ಗೋಗ್ಲಾ. ಕರ್ನಾಟಕ ರಾಜ್ಯದಿಂದ ಕಾಸರಗೋಡು ಮತ್ತು ಪಡುಬಿದ್ರಿ. ಕೇರಳ ರಾಜ್ಯದಿಂದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ. ಎಂಬ ಸ್ಥಳಕ್ಕೆ ವಾಸ್ಕೋಡಿಗಾಮ ಎಂಟ್ರಿ ಕೊಡ್ತಾನಲ್ಲ, ಕಪ್ಪಾಡ. ಕೇರಳ ರಾಜ್ಯದ ಕಪ್ಪಾಡ. ಅಂಡೋಮಾನ್ ನಿಕೋಬಾರದಲ್ಲಿ ರಾಧಾನಗರ್. ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ. ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ. ಒಡಿಸ್ಸಾ ರಾಜ್ಯದಲ್ಲಿ ಗೋಲ್ಡನ್. ಒಡಿಸ್ಸಾ ರಾಜ್ಯದಲ್ಲಿ ಗೋಲ್ಡನ್. ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ. ಗುಜರಾತ್ ರಾಜ್ಯದಲ್ಲಿ ಶಿವಪುರ, ಗೋಗ್ಲಾ. ಕರ್ನಾಟಕ ರಾಜ್ಯದಲ್ಲಿ ಪಡುಬಿದ್ರಿ ಮತ್ತೆ ಕಾಸರಗೋಡ. ಕೇರಳ ರಾಜ್ಯದಲ್ಲಿ ಕಪ್ಪಾಡ. ಅವು ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಬಂದರುಗಳು ಬೇರೆ, ಬೀಚ್ಗಳು ಬೇರೆ. ಬೀಚ್ಗಳು ಬೇರೆ ಮತ್ತೆ ಬಂದರುಗಳು ಬೇರೆ, ನೆನ್ಪಿಡಿ. ಕಪ್ಪಾಡ ಇಲ್ಲಿ ಅಂತಂದ್ರೆ ಕರ್ನಾಟಕ, ಇದು ಕೇರಳ ರಾಜ್ಯದಿಂದ ಒಂದೇ ಒಂದು ಸೆಲೆಕ್ಟ್ ಆಗ್ಯದ, ಅದು ಕಪ್ಪಾಡ ಅನ್ನುವಂತ ಸ್ಥಳ. ಬರದ್ಬಿಡ್ಲಿ ಬೇಡ, ಬರ್ದೇನೋ ಸರಿ. ಈಗ ಇರ್ಲಿ. ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿಯ ಕದಂಬರ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯ. ಅದಕ್ಕೆ ಪಂಪ ಒಂದು ಮಾತು ಹೇಳ್ತಾನೆ, ತ್ಯಾಗದ ಭೋಗದ ಕರದ ಗೆಯ್ಯದ ಗೊಟ್ಟಿಯ ಲಂಪಿ ನಿಂಪುಗಳು ಗಾಗರ ಮಾದ ಮಾನಸರಂತಾಗಿ ಪುಟ್ಟಲಿ ನಾಗೆ ಮೇಣನ್ ತರಪುದೆ ಮರುದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್. ತ್ಯಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು ಗಾಗರ ಮಾದ ಮಾನಸರಂತಾಗಿ ಪುಟ್ಟಲಿ ನಾಗೆ ಮೇಣ ತರಪುದೆ ಮರುದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು. ಬರೆಸ್ತೀನಿ, ಬರೆಸ್ರತ್ ಅಂದ್ರೆ ಪಂಪ, ಆ ಪಂಪ ಭಾರತ ಅನ್ನುವಂತ ಮಾತಿಗೆ ಹೇಳ್ತಾನೆ. ಏನು ಅಂತಂದ್ರೆ, ಈ ಒಂದು ಬನವಾಸಿ ನಾಡಿನಲ್ಲಿ ನಾನು ಮನುಷ್ಯನಾಗಿ ಹುಟ್ಟದಿದ್ದರೂ ಕೂಡ ಮರೆದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುತ್ತೇನೆ ಅಂದ್ರೆ ಏನು, ಹುಟ್ಟುತ್ತೇನೆ ಅಂತ ಒಂದು ಅದ್ಭುತವಾಗಿರುವಂತ ನಾಡು ಯಾವಂದ್ರೆ ಉತ್ತರ ಕನ್ನಡ ಜಿಲ್ಲೆ. ತ್ಯಾಗದ ಭೋಗದ ಕರದ ಗೆಯ್ಯದ ಗೊಟ್ಟಿಯ ಲಂಪಿ ನಿಂಪುಗಳು, ತ್ಯಾಗಕ್ಕೆ ಸಮೃದ್ಧಿಗೆ ಪ್ರಸಿದ್ಧಿಯಾಗಿರುವಂತ ನಾಡು ನಮ್ಮ ಕನ್ನಡ ನಾಡು. ಇಂಥ ಕನ್ನಡ ನಾಡಿನಲ್ಲಿ ನಾನು ಮನುಷ್ಯನಾಗಿ ಹುಟ್ಟುತ್ತೇನೆ ಅಂತ ನಾವು, ಒಂದು ವೇಳೆ ಮನುಷ್ಯನಾಗಿ ಹುಟ್ಟದಿದ್ದರೂ ಕೂಡ ಮರೆದುಂಬಿಯಾಗಿ
ಕೋಗಿಲೆಯಾಗಿ ಪುಟ್ಟುವುದು. ಈ ಒಂದು ವನದಲ್ಲಿ, ಈ ಬನವಾಸಿಯ ವನದಲ್ಲಿ ನಾನು ಕೋಗಿಲೆಯಾಗಿ ಹುಟ್ಟಿ ಹಾಡವನ್ನು ಹಾಡುತ್ತೇನೆ ಅನ್ನುವಂತ ಮಾತನ್ನ ಯಾವ ನಾಯನ ನಿಮ್ಮ ಮಾಯಿ ಕೋಗಿಲೆಯಾಗಿ ಪುಟ್ಟುತ್ತೇನೆ ನಂದನದವಳು ಬನವಾಸಿ ದೇಶದವಳು ಅನ್ನುವಂತ ಮಾತನ್ನು ಹೇಳಿದವರು ಯಾರಂದ್ರೆ ಅವನೋಡ ನಾನು ನಾಯಿಯಾಗಿ ಹುಟ್ಟುತ್ತೇನೆ ಬರದ್ಕೊಂಡು ಕೋಳಿ ಕೋಗಿಲೆಯಾಗಿ ಹುಟ್ಟುತ್ತೇನೆ ಅನ್ನೋದು ಹೆಂಗ, ನಾನು ನಾಯಿಯಾಗಿ ಹುಟ್ಟುತ್ತೇನೆ ಅನ್ನೋದು ಹೆಂಗ. ಮರಿದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳು ಅನ್ನುವಂತ ಮಾತನ್ನು ಹೇಳಿದವರು ಪಂಪ ಭಾರತದಲ್ಲಿ ಪಂಪ. ಯಾರವ ಕಾಗಿಯಾಗಿ ಹುಟ್ಟುತ್ತೇನೆ, ನೀವು ದೇವ್ರಿಗೆ ಬೆಳ್ಕೊ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆ ರೋಮಾಂಚನ ಅನಿಸ್ತದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 5 ಜಲಪಾತಗಳದಾವ. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದ ಜಲಪಾತಗಳ ತವರೂರು ಅಂತ ಕರೀತಾರೆ. ಕರ್ನಾಟಕದ ಜಲಪಾತಗಳ ತವರು ಮನೆ. ಕರ್ನಾಟಕ ರಾಜ್ಯದ ಜಲಪಾತಗಳ ತವರು ಮನೆ ಯಾವ್ದಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಎಷ್ಟು ಜಲಪಾತಗಳದಾವ ಅಂದ್ರೆ ಪ್ರಧಾನವಾಗಿರುವಂತ 5 ಜಲಪಾತಗಳನ್ನ ನೋಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನವಾದ ಎಷ್ಟು ಜಲಪಾತಗಳು? 5 ಜಲಪಾತಗಳು ಯಾವುವು? ಸಾತೋಡ್ ಫಾಲ್ಸ್, ಸಾತೋಡ್ ಫಾಲ್ಸ್, ಮಾಗೋಡ್ ಫಾಲ್ಸ್, ಉಂಚಳ್ಳಿ ಫಾಲ್ಸ್, ಲಾಲ್ಗುಳಿ ಫಾಲ್ಸ್. ಸಾತೋಡ್ ಫಾಲ್ಸ, ಮಾಗೋಡ್ ಫಾಲ್ಸ, ಉಂಚಳ್ಳಿ ಫಾಲ್ಸ, ಲಾಲ್ಗುಳಿ ಫಾಲ್ಸ, ಮತ್ತೆ ಇನ್ನೊಂದು ಬರ್ಲಾಗದ ಶಿವಗಂಗಾ ಫಾಲ್ಸ್. 5 ಬರ್ದೇನಿ ಮ್ಯಾಗಲ್ಲಿ. 4ಕ್ಕೆ ನಿಂದಿರ್ಸಿದ್ರೆ ಈ 4 ಬರ್ದದ್ದು ಇಂಪಾರ್ಟೆಂಟ್ ಅಲ್ಲ, ಇನ್ನೊಂದು ಗಂಟು ಬರ್ತಾರ ಅವ್ರು ಫೋನ್ ಹಚ್ಚ ಕೇಳ್ತಾರ, ಮತ್ತ ಅದೊಂದು ಹೇಳ್ರಲ್ಲ, ಮತ್ತ 5 ಅಂತ ಬರ್ದಿರಲ್ಲ ಅಂತ ಈ ದಿಮಾಕ್ ಮಾಡಿ 5 ಅಂತ ಹೇಳಿನಿ ಮ್ಯಾಗ. 4ಕ್ಕೆ ನಿಂತನ್ಸರ ಆಟ ಅಂತಾರ ಕೆಲವರು. ಸಾತೋಡ್ ಫಾಲ್ಸ್ ಯಾವ ನದಿಯಿಂದ ಅಂದ್ರ ಕಾಳಿ ನದಿಯಿಂದ. ಮಾಗೋಡ್ ಫಾಲ್ಸ ಬೆಡತಿ ನದಿಯಿಂದ. ಉಂಚಳ್ಳಿ ಫಾಲ್ಸ ಅಗನಾಶಿನಿ ಅಗನಾಶಿ ನದಿಯಿಂದ. ಲಾಲ್ಗುಳಿ ಫಾಲ್ಸ ಕಾಳಿ ನದಿಯಿಂದ. ಶಿವಗಂಗಾ ಫಾಲ್ಸ ಸೊಂಡಾ ನದಿಯಿಂದ. ನೋಡಿ ಸೊಂಡಾ. ಗ್ಯಾರಂಟಿ ಪ್ರಶ್ನೆ ಆಗ್ತದೆ, ಇದರ ಮೇಲೆ ನೆನ್ಪಿಡಿ. ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಫಾಲ್ಸ್ಗಳು: ಸಾತೋಡ್ ಫಾಲ್ಸ್ ಕಾಳಿ, ಮಾಗೋಡ್ ಫಾಲ್ಸ್ ಬೆಡತಿ, ಉಂಚಳ್ಳಿ ಫಾಲ್ಸ್ ಅಗನಾಶಿನಿ, ಲಾಲ್ಗುಳಿ ಫಾಲ್ಸ್ ಕಾಳಿ, ಶಿವಗಂಗಾ ಫಾಲ್ಸ್ ಸೊಂಡಾ. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿರುವಂತಹ 5 ಫಾಲ್ಸ್ ಗಳನ್ನ, ಅದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ 1ರಲ್ಲೇ ನೋಡ್ತೀವಿ ನಾವು. ಉತ್ತರ ಕನ್ನಡ ಜಿಲ್ಲೆ 1ರಲ್ಲಿ ಎಷ್ಟು ಫಾಲ್ಸ್ ಗಳದಾವ ಅಂದ್ರ 5 ಫಾಲ್ಸ್ಗಳು. ಇಲ್ಲಿ ಉಂಚಳ್ಳಿ ಫಾಲ್ಸ್ ಅನ್ನ ಏನಂತ ಕರೀತಾರಂದ್ರೆ ಕರ್ನಾಟಕದ ಲೂಸಿಂಗ್ಟನ್ ಅಂತ ಕರೀತಾರ ನೋಡಿ. ಕರ್ನಾಟಕದ ಲೂಸಿಂಗ್ಟನ್ ಅನ್ನುವಂತ ವ್ಯಕ್ತಿ ಇದನ್ನು ಆವಿಷ್ಕಾರ ಮಾಡಿದ್ದರಿಂದ ಈ ಫಾಲ್ಸ್ ಅನ್ನ ಕರ್ನಾಟಕದ ಲೂಸಿಂಗ್ಟನ್ ಅಂತ ಕರೀತಾರೆ. ಉಂಚಳ್ಳಿ ಫಾಲ್ಸ್ ಅನ್ನ ಕರ್ನಾಟಕದ ಲೂಸಿಂಗ್ಟನ್ ಅಂತ ಕರೀತಾರೆ, ಫೇಮಸ್. ಅಷ್ಟೇ ಅಲ್ಲದೆ ಸ್ಥಳೀಯ ಜನ ಏನಂತ ಕರೀತಾರೆ ಉಂಚಳ್ಳಿ ಫಾಲ್ಸ್ ಅನ್ನ? ಕಪ್ಪೆ ಜೋಗ ಅಂತ ಕರೀತಾರೆ. ಕಪ್ಪೆ ಜೋಗ ಅಂದ್ರೆ ಏನು? ಕಪ್ಪೆ ಕರಕರ ಉದಿರ್ಲ ತುಪ್ಪ ಉದಿರ್ಲ ಆಡಿರ್ ಸಣ್ಣ ಕೈ ಪದ್ಯ ಇತ್ತದು. ಕಪ್ಪೆ ಕರಕರ ತುಪ್ಪ ಜರ ಜರ ಜರಜರಿ. ಮಾವಿನ ತೋಟ ಮರದಲ್ಲಿ ಆಟ. ಯಾರ ಐ ವಾಂಟ್ ಪ್ರೂಫ್ ನಾವ ಯಾರು? ಸಂಪತ್ ಶುಕ್ರಾರನ್ನವರು. ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಪ್ರಧಾನವಾಗಿರುವಂತಹ ಜಲಪಾತಗಳು: ಸಾತೋಡ್ ಫಾಲ್ಸ, ಲಾಲ್ಗುಳಿ ಫಾಲ್ಸ್, ಮಾಗೋಡ್ ಫಾಲ್ಸ, ಉಂಚಳ್ಳಿ ಫಾಲ್ಸ, ಲಾಲ್ಗುಳಿ ಫಾಲ್ಸ ಮತ್ತೆ ಶಿವಗಂಗಾ ಫಾಲ್ಸ್. ಕಂಬಾರ ಪಾಪ ಯಾಕೆ ಬರ್ತಾನೆ ಇಲ್ಲಿ ನಿಮ್ ಮಾಯಿ? ಫಾಲ್ಸ್ಗಳು ಸಾತೋಡ ಕಾಳಿ, ಮಾಗೋಡ ಬೆಡತಿ. ನೋಡಿ, ಬೆಡತಿ ನದಿಗಿರುವ ಇನ್ನೊಂದ್ ಹೆಸರು ಏನಂದ್ರ ಗಂಗವಳಿ. ನೋಡಿ, ಗಂಗವಳಿ. ಬೆಡತಿ ನದಿಗಿರುವ ಇನ್ನೊಂದ್ ಹೆಸರು ಏನಂದ್ರೆ ಗಂಗವಳಿ ಅಂತ ಕರೀತಾರೆ. ಗಂಗವಳಿ ಅಂದ್ರು ಒಂದೇ, ಬೆಡತಿ ಅಂದ್ರು ಒಂದೇ. ಬೆಡತಿ ನದಿಗಿರುವ ಇನ್ನೊಂದ್ ಹೆಸರು ಗಂಗವಳಿ ಅಂತ ಕರೀತಾರೆ. ಗಂಗಾವಳಿ ಅಂದ್ರು ಒಂದೇ, ಬೆಡತಿ ಅಂದ್ರು ಒಂದೇ.
ಆ ಉತ್ತರ ಕನ್ನಡ ಜಿಲ್ಲೆಯ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟ್ ಅರಣ್ಯ ಇದೆ ಅಂದ್ರ 77% ಅರಣ್ಯ ಇದೆ. ಇನ್ನು ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂದ್ರೆ ವಿಜಯಪುರ. ವಿಜಯಪುರದ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 0.07% ಇದೆ. ಎಲ್ಲೇ ಒಂದು ಮಾವಿನ ಮರ, ಎಲ್ಲೇ ಒಂದು ಬೇವಿನ ಮರ, ಎಲ್ಲೇ ಒಂದು ಹುಣಸೆ ಮರ, ಎಲ್ಲೇ ಒಂದು ಶ್ರೀಗಂಧದ ಮರ, ಅವುಗಳ ಮಧ್ಯೆ ಜಾಲಿ, ಕರಿಜಾಳಿ, ಒಣಗದ ಹುಲ್ಲುಗಾವಲು, ಪಾಪಸ್ ಕಳ್ಳಿ, ನಮ್ಮ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನಾಯಿಗಳು ಫೇಮಸ್ ಆಗಿ ತಿರುಗಾಡುತ್ತವೆ. ನಾಯಿಗಳು, ಹಂದಿಗಳು, ಕಂಟಿ, ಕಾಗಿ, ಯಾರವ, ಕಪ್ಪೆನವ, ನಾವೇ ಹುಲಿಗಳಲ್ಲಿ ಕೋಳಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಫೇಮಸ್ ಇದು. ಐದು ಜಲಪಾತಗಳು ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹಂಸಿ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಹಂಸಿ ಅಂದ್ರು ಒಂದೇ, ಹಂಸಿ ಅಂದ್ರು ಒಂದೇ, ಅಣಸಿ ಅಂದ್ರು ಒಂದೇ. ಈ ಹಂಸಿ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ, ಈ ಹಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬ್ಲಾಕ್ ಫ್ಯಾಂಥರ್ಸ್ ಗಳನ್ನು, ಬ್ಲಾಕ್ ಫ್ಯಾಂಥರ್ಸ್, ಯು ನೋ what is mean by black panthers? No? Excellent. ಕರಿ ಚಿರತೆಗಳನ್ನು ನೋಡ್ತೀವಿ ನೋಡಿ. ಕರಿ ಚಿರತೆಗಳು ಈ ಹಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ವಿಶೇಷವಾಗಿರುವಂತ ಪ್ರಾಣಿಗಳು ಯಾವಂದ್ರೆ ಅದು ಕರಿ ಚಿರತೆ ಮತ್ತು ಕಾಡು ಕೋಣಗಳು. ಕಾಡು ಕೋಣ, ಈ ಕಾಡು ಕೋಣಗಳು, ಕರಿ ಚಿರತೆ ಮತ್ತು ಕಾಡು ಕೋಣಗಳು ಹಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ಇದರ ವ್ಯಾಪ್ತಿ ಎಷ್ಟಿದೆ? ಇದರ ವ್ಯಾಪ್ತಿ ಎಷ್ಟಿದೆ? ಶಬಾಷ್. 250 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ನೋಡಿ. ಚಿಕ್ಕಿಮ್ಮಿ 250 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಘೋಷಣೆಯಾದ ವರ್ಷ, ಅಳುವ ಬೆಕ್ಕುಗಳು ಅಲ್ಲಿ ಇದ್ರಾಗ ಕಂಡು ಬರ್ತಾವು. ಘೋಷಣೆಯಾದ ವರ್ಷ 1987 ನೋಡಿ. 1987ರಲ್ಲಿ 1987ರಲ್ಲಿ ಘೋಷಣೆಯಾಗಿದ್ದು 250 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಗರಿಷ್ಠ ಪ್ರಮಾಣದಲ್ಲಿ ಕಾಡು ಕೋಣಗಳು ಮತ್ತು ಕರಿಚಿರತೆಗಳು. ಒಂದು ಕಾಲದಲ್ಲಿ 2, 3, 4 ಹುಲಿಗಳು ಏನ್ ಮಾಡ್ತಿದ್ವು ಅಂದ್ರೆ ಕಾಡು ಕೋಣಗಳನ್ನು ತಿನ್ನಕ್ ಪ್ರಯತ್ನ ಮಾಡ್ತಿದ್ವು. 2, 3, 4 ಹುಲಿಗಳು ಸೇರಿ ತಮ್ಮ ಆಹಾರಕ್ಕಾಗಿ ಕಾಡು ಕೋಣಗಳನ್ನು ತಿನ್ನಕ್ ಪ್ರಯತ್ನ ಮಾಡ್ತಿದ್ವು. ಈ ಕಾಡು ಕೋಣಗಳು ಹಕ್ಕಿ ಒದ್ದು ಬಿಟ್ರ ಆ ಹುಲಿ ಬಾಯನ್ ಹಲ್ಲೆ ಮುರಿದು ಹೋಗ್ಬೇಕು. ಹುಲಿ ಸತ್ಯ ಯಪ್ಪು ಬಿಡೋ ಯಪ್ಪ ಅಂತ ಬಿಟ್ಟು ಹೋಗ್ಬೇಕು. ಆ ತರ ಕಾಡು ಕೋಣಗಳು ಪರ್ಫೆಕ್ಟ್ ಆಗ್ಯಾವ. ಏನ್ ಜಿಮ್ ಮಾಡ್ತಾವೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಕಾಡು ಕೋಣಗಳು ಜಾಡ್ ಸಿನ್ಸರು ಒದ್ದು ಬಿಟ್ರ ಆ ಹುಲಿ ಬಾಯನ್ ಹಲ್ಲು ಮುರಿದು ಹೋಗ್ಬೇಕು. ಎಷ್ಟೋ ಹುಲಿಗಳು ಬಾಯನ್ ಹಲ್ಲ ಮುರಿದು ಹೋಯ್ತಪ್ಪ, ನಾವು ಸುಮ್ನೆ ಹೋದೇವ ಅಲ್ಲಿ ಅಂತ. ಅಂತಿಂತ ಕಾಡು ಕೋಣಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಉತ್ತರ ಕನ್ನಡ ಜಿಲ್ಲೆ ಹಂಸಿ ಅಥವಾ ಅಣಸಿ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ಘೋಷಣೆಯಾದ ವರ್ಷ 1987. 250 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇಲ್ಲಿ ಕಂಡು ಬರುವಂತ ಪ್ರಾಣಿಗಳು ಅಂದ್ರೆ ಕಾಡು ಕೋಣಗಳು ಮತ್ತು ಕರಿಚಿರತೆಗಳು. ಕರಿಚಿರತೆ ಅಷ್ಟೇ ಅಲ್ಲದೆ ಇಲ್ಲೊಂದು ಪಕ್ಷಿಧಾಮ ಇದೆ ನೋಡಿ. ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಪಕ್ಷಿಧಾಮ ಯಾವ್ದಂದ್ರ ಅತ್ತಿವೇರಿ ಅನ್ನುವಂತ ಪಕ್ಷಿಧಾಮ ಇದೆ. ಅತ್ತಿವೇರಿ ಪಕ್ಷಿಧಾಮ ಯಾವ ವರ್ಷ ಘೋಷಣೆ ಆಗಿದೆ ಅಂದ್ರ 2009ರಲ್ಲಿ ಘೋಷಣೆಯಾಗಿದೆ. ಇದು ಫೇಮಸ್ ಆಗಿರುವಂತ ಪ್ರಶ್ನೆ. ಅತ್ತಿವೇರಿ, ಈ ಅತ್ತಿವೇರಿಯಲ್ಲಿ ಏನು ವಿಶೇಷ ಅದಾವಂತಂದ್ರ ಸಮುದ್ರ ಬರ್ಕೋಬೇಕು. ಹೊಸಬರು ಅವ್ರ ಹಳಬರು ಬರ್ಕೊಂಡ್ರ ಅವ್ರು ಸುಮ್ಕುತ್ತರ್ ವಿಜಯನಾಥ್ದವ್ರಿಗೆ ನೀವು ಹೊಸಬರು ಅವ್ರ ಜೊತೆ SMS ಮಾಡಕತ್ತೀರ ಅಂದ್ರೆ ನಿಮ್ ಮಾರ್ಕ್ಸ್ ಹೋಗ್ತವೆ. ಅತ್ತಿವೇರಿ ಪಕ್ಷಿಧಾಮದ ವಿಶೇಷ ಏನಂದ್ರೆ ಇಲ್ಲಿ ಸಮುದ್ರದ ಕೊಕ್ಕರಿಗಳು ಕಂಡು ಬರ್ತವೆ. ಸಮುದ್ರದ ಕೊಕ್ಕರಿಗಳು. ಇಲ್ಲಿ ಕಂಡು ಬರುವ ಪಕ್ಷಿಗಳು ಯಾವಂತ ಕೇಳ್ತಾನೆ. ಅತ್ತಿವೇರಿ ಪಕ್ಷಿಧಾಮದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಪಕ್ಷಿಗಳು ಸಮುದ್ರದ ಕೊಕ್ಕರಿಗಳು. 2009ರಲ್ಲಿ ಘೋಷಣೆಯಾಗಿದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಪಕ್ಷಿಧಾಮ, ಅ ಫೇಮಸ್ ಬರ್ಡ್ ಸೆಂಚುರಿ ಇನ್ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಪಕ್ಷಿಧಾಮ ಅತ್ತಿವೇರಿ.
ಘೋಷಣೆಯಾದ ವರ್ಷ 2009. ಸಮುದ್ರದ ಕೊಕ್ಕರಿಗಳಿಗೆ ಫೇಮಸ್ ಆಗಿದೆ. ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂತಹ ಹುಲಿ ಸಂರಕ್ಷಣಾ ತಾಣ ಇದೆ. ಹುಲಿಗಳಿಗೆ ಫೇಮಸ್ ಆಗಿರುವಂತಹ ಸಂರಕ್ಷಣಾ ತಾಣ ಯಾವ್ದದು? ಯಾರೋ ಎಮ್ಮೆನು ಉರ್ದು ಅನ್ನೋ ನಿಮ್ಮ ಮಾಯಿ. ಹುಲಿ ಸಂರಕ್ಷಣಾ ತಾಣದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಕಂಡು ಬರುವಂತ ಹುಲಿ ಸಂರಕ್ಷಣಾ ತಾಣ ದಾಂಡೇಲಿ ನೋಡಿ. ದಾಂಡೇಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳದಾವ ಅಂದ್ರೆ 5 ಹುಲಿ ಸಂರಕ್ಷಣಾ ತಾಣಗಳಿವೆ. ಕರ್ನಾಟಕ ಹ್ಯಾಸ್ ಟೋಟಲ್ 5 ಟೈಗರ್ ರಿಸರ್ವ್. ಕರ್ನಾಟಕ ರಾಜ್ಯ 5 ಹುಲಿ ಸಂರಕ್ಷಣಾ ತಾಣಗಳಿವೆ. ನಾ ಏನು ಇಂಗ್ಲಿಷ್ ನ ಇಷ್ಟು ಮಾತಾಡಕತ್ತೀನಿ, ಇಷ್ಟೇ ಬರೆದ್ರೆ ಸಾಕು ನಿಮ್ಗೆ 6 ರಿಂದ 7 ಮಾರ್ಕ್ಸ್ ಬಂದ್ಬಿಡ್ತೀರಿ ನೀವು. 5-6 ಆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆಯಲ್ಲ, ಟ್ರಾನ್ಸ್ಲೇಷನ್ ಆಕ್ಚುಲಿ ಬಹಳ ಈಜಿ ಇದೆ. ಸುಮ್ಮ ಹಾಳಿ ಕರ್ರ್ ಮಾಡಿದ್ರೆ 4-5 ಮಾರ್ಕ್ಸ್ ಬರ್ತಾವ. ನಾವು ಸೆಕೆಂಡ್ PUC ಇದ್ದಾಗ ಇಂಗ್ಲಿಷ್ ಹ್ಯಾಂಗ್ ಮಾಡೋದಪ್ಪ, ಬಹಳ ತಲಿ ಚಟ್ ಅನ್ನೋದು. ಅವಾಗ ಸ್ಟಾರ್ಟ್ ಮಾಡೋರು. Sonnet is a poem of 14 lines. It is written by William Shakespeare. William Shakespeare is a great poet and dramatist. He has written by some novels and drama. King Lear, Hamlet, Macbeth, Romeo and Juliet, Merchant of Venice. A very famous poet, you know. ಹಿಂಗಂದ್ಬಿಟ್ರೆ ಸಾಕು ಮಾರ್ಕ್ಸ್ ಎಷ್ಟು ನಾನು ನೋಡ್ಬೇಕದು. ಡಿಗ್ಗಿ ಗಟ್ಲೆ ಮಾರ್ಕ್ಸ್ ಕೊಟ್ಟ ನಮ್ಮ ಸೆಕೆಂಡ್ PUC. ಅವ್ರು ಬಡದಾಡಿ ಇಷ್ಟೇ ನಾವು ಬರೆಯೋರು ಅಲ್ಲಿ. ಆ ಸೊನೆಟ್ ಪದ್ಯ ಆಮೇಲೆ ಯಾರೋ ಹಂಡೆ ಗಟ್ಲೆ ಮಾರ್ಕ್ಸ್ ಬಂದ. ಆಮೇಲೆ ಅದು BA ಇಂಗ್ಲಿಷ್ ಆಪ್ಷನ್ BA ತಗೊಂಡಿದ್ದು. ಆಮೇಲೆ ಅದು ಸೆಕೆಂಡ್ PUC ಫಸ್ಟ್ ಇಯರ್ ನಾವು ಫೇಲ್ ಇಂಗ್ಲಿಷ್ನಾಗ 35-36 ಮಾರ್ಕ್ಸ್ ಬಿದ್ದು. ಮುಂದ್ ಸೆಕೆಂಡ್ PUC ಮನಗಂಡದು. ನೀವು ಹೆಂಗ ಈ ಸೈನ್ಸ್ ದವರು ಈ CBS ಇದು ಓದ್ತಾರಲ್ಲ, ಅದು ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಹಂಗ ಓದ್ತಿದ್ದು. ಇಂಗ್ಲಿಷ್ ಒಂದೇ ನಾವು. ಇಂಗ್ಲಿಷ್ ಒಂದ್ರ ಸಲುವಾಗಿನೇ ಹೌದು. ಇಂಗ್ಲಿಷ್ ಯಾಕೆ ಅರ್ಥ ತಗೊಂಡವ್ರು ಬೆಳತನ ಓದೋರು. ಹಿಸ್ಟ್ರಿ ಲೆಕ್ಕನ 2 ಪೇಜ್ 4 ಪೇಜ್ ಅದು 5 ಪೇಜ್ ಬರೀತಿದ್ವು ನಾವು. ಅಲ್ಲ, ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರಿಗೆ ಗೊತ್ತಾಗ್ತದ. ಅವ್ರು ಇಂಗ್ಲಿಷ್ ತಗೊಂಡ್ರೆ ಅವ್ರು ನನ್ನ ಭಾವನೆಗಳು ಅವ್ರಿಗೆ ಅರ್ಥ ಆಗ್ತವೆ. ಇದರಾಗ ಇತಿಹಾಸ 90-95 ತಗೊಂಡ್ರ ಅದಾರ, ಇಂಗ್ಲಿಷ್ 35 ತಗೊಂಡ್ರ ಅದಾರ. ಅವ್ರ ರಿಸಲ್ಟ್ 70-75 ಆಗಿರ್ತದೆ. ಪಕ್ಕ ಕೇಳ್ರಿ ನೀವು ಅವ್ರ ಬೈಲೆ. ಎಕನಾಮಿಕ್ಸ್ ಆಮೇಲೆ ಸಂವಿಧಾನ, ಪಾಲಿಟಿ, ಸೋಷಿಯಾಲಜಿ ಅಷ್ಟು 90 ಮ್ಯಾಗ ಇರ್ತಾವ. ಬಟ್ ಇಂಗ್ಲಿಷ್ ಒಂದು 35-40-45-46 ಇರ್ತದೆ. ಹಂಗಾದವ್ರು ಇರ್ತಾವ. ಅದಕ್ಕೆ ಅವ್ರಿಗೆ ಹೇಳ್ತೇನೆ, ಉಳಿದವ್ರು ನಿಮ್ಗೆ ಸೈನ್ಸ್ ಅದಿರಪ್ಪ, ನೀವೇನ್ ಬೇಕಾದಂಗ ನೀವು ಸೈನ್ಸ್ ಏನ್ ಮಾಡ್ತಾರೆ, ಮರದನ್ ಒಂದೇ ದಿನಕ್ಕೆ ಹೋಗಿ ಬರ್ದ್ರಿ ನೀವು ಒಳಗೋಗ್ಬೋದು. ಕನ್ನಡ ಮತ್ತು ಇಂಗ್ಲಿಷ್ 2 ದಿನ ಹೋಗಿ ಬರ್ದಾರ ಅದಾರ ಒಳಗ. ನಾವು ವರ್ಷಾನಗಟ್ಲೆ ಬರೀ ಇಂಗ್ಲಿಷ್ ಓದಿವಿ ನಾವು. ಅದಕ್ಕೆ ಇಷ್ಟು ಭಯಪಟ್ಲಿ ಹೇಳ್ತೀನಿ ನಾ ಇಂಗ್ಲಿಷ್ ಯಾವಾಗ ಕಲ್ತದ್ದು. ಅಪಾಯಿಂಟ್ಮೆಂಟ್ ವಿತ್ ಲವ್, ಲೈಫ್ಸ್ ಬಿಗಿನಿಂಗ್, ಗರ್ಲ್ ಅಗ್ನೆಸ್ಟ್ ಜಂಗಲ್, ದ ಬ್ರೋಕರ್, ಸೊನೆಟ್, ಒನ್ ಡಾರ್ಕ್ ನೈಟ್, ದ ಟ್ರಾವೆಲ್ ಬ್ಯೂರೋ, ಇಸ್ ಕ್ರಿಯೇಟಿವಿಟಿ ಸಪ್ರೆಸ್ ಬೈ ನಾಲೆಜ್, ಐ ಆಮ್ ನಾಟ್ ದಟ್ ವುಮನ್. ನಾ ಸೆಕೆಂಡ್ PUC ಕಲ್ತು ಇಂಗ್ಲಿಷ್ ಪಾಠಗಳು ಈಗಲೂ ಭಯಪಟ್ಲಿ ಹೇಳ್ತೀನಿ ಅಂದ್ರ ಅದು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರೋದ ವಿಚಾರ ಮಾಡ್ರಿ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ರಪ್ಪ. PSI ಆಗ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ನೋಡು. ಪ್ರತಿದಿನ 1 ಗಂಟೆ ನೀವು ಫಸ್ಟ್ ಪೇಪರ್ ಮೀಸಲಿಡಲೇಬೇಕು. 1-1.5 ಗಂಟೆ ಫಸ್ಟ್ ಪೇಪರ್ ಮೀಸಲಾತಿ ಇಟ್ರಿ ಅಂದ್ರೆ ನೀವು ಕ್ಲಿಕ್ ಆಗ್ತೀರಿ. ಯಾಕಂದ್ರೆ ಇವೆಲ್ಲ ಎಲ್ಲರೂ ಬಿಡಿಸ್ತಾರೆ. ನನ್ನ ಪ್ರಕಾರ ನಾ ಗ್ಯಾರಂಟಿ 100% ಗ್ಯಾರಂಟಿ ಕೊಡ್ತೀನಿ. ನಾನು PSI ಮುಗಿಯುವವರೆಗೂ ಪಾಠ ಹೇಳವನೆ. 80 ಕ್ವಶನ್ ಬರ್ತವೆ. ನನ್ನ ಕಿವಿಗೆ ಹಾಳು ಹಚ್ಚಕತ್ತೀರಿ ನೀವು ಬರಲಿಲ್ಲ ಅಂದ್ರೆ 70-80 ಕ್ವಶನ್ ಗ್ಯಾರಂಟಿ. PSI 70-80. ಯಾಕಂದ್ರೆ ನಾ ಮಲ್ನಾಡ್ ಕೇಶವಮೂರ್ತಿ ಸರ್, ಆಮೇಲೆ ರಾಜ್ಯದ ಎಲ್ಲಾ ಸಂಸ್ಥೆಗಳಲ್ಲಿ ನಾ ಪಾಠ ಬೋಧನೆ ಮಾಡಿರ್ತಕ್ಕಂಥ ಅನುಭವ ಇದೆ. 70-80 ನಾನೇ ಟ್ಯಾಲಿ ಮಾಡಿದ್ಕೊಂಡ್ರ ಪ್ರಕಾರ 70-80 ಕ್ವಶನ್ ಬರ್ತವೆ. ನೀವು ಎಲ್ಲಿ ಟಾರ್ಗೆಟ್ ಮಾಡ್ಬೇಕಂದ್ರೆ ಫಸ್ಟ್ ಪೇಪರ್ ದಲ್ಲಿ ಟಾರ್ಗೆಟ್ ಮಾಡ್ಬೇಕು. ಇದು ನಿಮ್ಮ ಪ್ರಯತ್ನ ಅದು. ಮತ್ತೆ ಫಸ್ಟ್ ಪೇಪರ್ ದಲ್ಲಿ ನಾ ಎಂಟ್ರಿ ಆಗ್ತೀನಿ. ಫಸ್ಟ್ ಪೇಪರ್ ದಲ್ಲಿ ಎಲ್ಲಿ ಎಂಟ್ರಿ ಆಗ್ತೀನಿ ಅಂತಂದ್ರೆ, ನೀವು ಪ್ರೆಷರ್ ರೈಟಿಂಗ್ ಜೊತೆಗೆ ಪ್ರಬಂಧಗಳು. ಈಗಾಗಲೇ ಪ್ರಬಂಧಗಳು ರೆಡಿ ಆಗಿದ್ದಾವೆ. 7 ಪ್ರಬಂಧ ರೆಡಿ ಆಗ್ಯಾವ. ಆ 7 ಪ್ರಬಂಧ ನಾ ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ, ನಾನು ಮತ್ತು ಕೇಶವಮೂರ್ತಿ ಸರ್ ಒಂದ್ಸರಿ ಪ್ರಬಂಧ ಮಾಡಲ್ ಹೇಳ್ತೀನಿ ನಿಮ್ಗೆ. ಮಾಡಲ್ ಆದ್ಮೇಲೆ ಅದನ್ನ ಹೆಂಗ್ ಬರೀಬೇಕು ಅಂತ ಬರದ್ಮ್ಯಾಗ 1 ಪ್ರಬಂಧಗಳನ್ನು ಹೇಳ್ತಾ ಹೋಗ್ತೇನೆ. ಓಕೆನಾ? ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ವಿಶೇಷ ಏನು ಅಂತಂದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಸಾರಿ
ಬರೀ ಹೆಸರೇ ಬರ್ರಿ ಬೇಡ ನಂಗಿಲ್ಲ. ಎಷ್ಟು ಸಿಟ್ಟಿಗೆ ಇರ್ತೀರಿ, ಎಷ್ಟು ಗೊಂಬೆ ಚಿತ್ರ ಕಳಿಸ್ತಿರೋದು. ಆಯ್ತಾಯ್ತು ಆಯ್ತು, ಬರ್ರಿ ಬರ್ರಿ ಬರ್ರಿ. ಆಯ್ತಾಯ್ತು. ಹೈಟ್ ಇಲ್ಲ, KSRE ನಾಳೆ PDO ಕರಿತಾನ. PDO ಹೋದ್ರಿ ಬೆಳತನ ಕೂತ್ ಮಾಡು. ಒಂದು ಪಂಚಾಯತಿನ ಆಳ್ಬೇಕು ನೀವು. ಹೈಟ್ ಇದ್ದವ್ರು ಜಗತ್ತಾಳಿಲ್ಲ, ಗಿಡ್ ಇದ್ದವ್ರು ಜಗತ್ತಾಳ, ನೆನಪಿಡ್ರಿ ನೀವು. ಇದು ಪ್ಲಸ್ ಮೈಂಡ್ ರೀ ನೀವು. ಯಾರ್ಯಾರು ಗಿಡ್ ಅದಾರ ಇಲ್ಲಿ ಪ್ರಪಂಚ, ಹಿಟ್ಲರ್ ನೋಡವ್ರು ಜಗತ್ತಾಳಿದವ್ರು. ಗಿಡ್ಡಕ್ಕಿದ್ರಂದ್ರೆ ಹೈಟ್ ಕಡಿಮೆ ನೋಡಿ ಅವ್ರು ಎಷ್ಟು ಅದ್ಭುತ ಅದಾರು. ಪಾಸಿಟಿವ್ ಪಾಯಿಂಟ್ಗಳು. ಮುಸ್ತಾಫಾ ಚಾತು ಗಪ್ಪನ ಒಂದು ಮನಗಣ ಬೀಳಿ ಒಂದು ಚಲೋ ಕೇಟಿ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯ ಏನು, ಉತ್ತರ ಕನ್ನಡ ಬಗ್ಗೆ ಹೇಳ್ತಾ ಇದ್ದೆ ನಾನು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನೆನಪಾರಬೇಕು. ನಡೆ ಕಡೆ ಏನ್ ಹೇಳಕತ್ತಿದ್ದೆ, ಇವ್ಯಾಕ್ ಒಂದು ಅಡ್ಡಾಡ್ಡಿ ಒಳ ಪಕ್ಷಿಧಾಮ ಇದೆ, ಅತ್ತಿವೇರಿ ಪಕ್ಷಿಧಾಮ. ಆಮೇಲೆ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಇದೆ. ಮತ್ ಇನ್ನೊಂದು ನನ್ಗೆ ದಿನ ಜೀವ ತಿಂತಾರೆ, ಯಾವ ಬುಕ್ ಓದ್ಬೇಕು, ಹಿಸ್ಟ್ರಿಗೆ ಆಮೇಲೆ ಎಕನಾಮಿಕ್ಸ್ ಗೆ ಯಾವ ಬುಕ್ ಓದ್ಬೇಡ, ನನ್ ಕ್ಲಾಸ್ ಕೇಳ್ರಿ ಪ್ರತಿದಿನ. ನೀವು ಒಟ್ಟ ಯಾವ ಬುಕ್ ಓದ್ಬೇಡ್ರಿ. ಆರ್ಟ್ಸ್ ವಿಭಾಗದಲ್ಲಿ ನಾ ಎದಿ ತಟ್ಟಿ ಹೇಳ್ತೀನಿ, ಒಂದು ಕ್ವಶನ್ ಮಿಸ್ ಇಲ್ಲಾರ್ದಂಗೆ ಹೇಳ್ತೀನಿ ನಿಮ್ಗೆ. ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ, ಜಿಯೋಗ್ರಫಿ ಹೇಳ್ತೀನಿ, ಓಕೆನಾ. ಈಗಾಗಲೇ ಸಂವಿಧಾನ ಹೇಳ್ತಾ ಇದ್ದೀನಿ. ಒಟ್ಟ ನನ್ ಕ್ಲಾಸ್ ಕೇಳ್ರಿ ನೀವು. PSI ಅಂತೂ ಪಕ್ಕಾ ಕ್ವಶನ್ ಆಗ್ತವೆ. ಒಟ್ಟ ನೀವು ತಲೆ ಕೆಡಿಸ್ಕೊಕ್ ಹೋಗ್ಬಿಡ್ರಿ. ನಿಮ್ಗೆ ಟೈಮ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ನನ್ಗೆ. ನೀವು ಟೈಮ್ ಕೊಟ್ರಿ ಅಂತಂದ್ರೆ ನಿಮ್ಗೆ ಯಾವ್ದು ನಾನು ವೇಸ್ಟ್ ಮಾಡಂಗಿಲ್ಲ, ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಬೇಕಾದಂತ ಎಕ್ಸಾಮ್ಗಳಿರ್ಲಿ. ಹೋಗಂಗಿಲ್ಲ, ಮಾರ್ಕ್ಸ್ ಮಿಸ್ ಆಗಂಗಿಲ್ಲ, ಒಟ್ಟ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ ಏನು ಅಂತಂದ್ರೆ, ಈ ಜಿಲ್ಲೆಯಲ್ಲಿ ಒಂದು ಅಣು ವಿದ್ಯುತ್ ಸ್ಥಾವರ ಇದೆ, ಫೇಮಸ್ ಅಣು ವಿದ್ಯುತ್ ಸ್ಥಾವರ. ಹೌದು, ಕರ್ನಾಟಕ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡಭಾಗದಲ್ಲಿ. ಆಮೇಲೆ ಇನ್ನೊಂದು ತಿಳಿಗಿರ್ಲಿ, ಬಹಳ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ. ಕೆಲವು ಗಾಬರಿ ಆಗ್ಬಿಡ್ತಾವ. ಒಂದಿನ ನನ್ನ ಕ್ಲಾಸ್ ಕೇಳೋದು, ಒಂದಿನ ಬೇರೆದವ್ರ ಕ್ಲಾಸ್ ಕೇಳೋದು, ಆಮೇಲೆ ಒಂದಿನ ಯಾರದಾರ ಹೋಗಿ ಕ್ಲಾಸ್ ಹೋಗಿ ಕುಂದಿರೋದು, ಆಮೇಲೆ ಯಾರದಾರ ಕೊಟ್ಟು ಜೆರಾಕ್ಸ್ ತಗೊಂಡು ಓದ್ದಂಗ್ ಮಾಡೋದು. ಅದು ಬಿಡ್ರಿ. ಅದನ್ನ ಒಂದ್ ಕಡೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಪ್ರತಿದಿನ ಆ ಕ್ಲಾಸ್ಗಳನ್ನ ಅಟೆಂಡ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ, ಅದೇ ರಿವಿಷನ್ ಮಾಡಿ ಪರ್ಫೆಕ್ಟ್ ಆಗ್ತೀರಿ. ಈ ಕ್ಲಾಸ್ ಮಿಸ್ ಆಯ್ತಂದ್ರ ಮರದಿನ ನೀವು ಉಡುಪಿ ಬಗ್ಗೆ ಕೇಳಿದ್ರೆ ಅದಕ್ಕೆ ಮಿಸ್ ಆಗಿಬಿಡ್ತದೆ. ಈ ಲಾಕ್ ಡೌನ್ ಇಂದ ನಾನು ಪಾಠ ಹೇಳಕತ್ತೀನಿ ನಿಮಗೆ. ಸಾಕಷ್ಟು ಗ್ರೂಪ್ನ ನಾನು ಸಕ್ಸಸ್ ಆದವ್ರನ್ನ ಬಿಡ್ತಾ ಇದ್ದೇನ, ಅವ್ರ ಅನುಭವಗಳನ್ನ. ಈ ನನ್ನ ಮ್ಯಾಲ ನಂಬಿಕೆ ಬಂದದಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಿಮ್ ನಂಬಿಕೆ ಹಾಳು ಮಾಡ್ಕೋತ ನನ್ನ. ಮತ್ ಇನ್ನೊಂದು, ಅಲ್ಲ ನಾ ಹೇಳ್ತೀನಲ್ಲ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲಪ್ಪ, ಅದನ್ನ ಡಿಸ್ಕಸ್ ಮಾಡಮು, ಇನ್ನೊಬ್ರು ಯಾರ ತಜ್ಞರ ಕರ್ಕೊಂಡ್ ಬರಮು, ಅವ್ರ ಇದ್ದು ಡಿಸ್ಕಸ್ ಮಾಡಿ ಫೈನಲ್ ಮಾಡಮ್ ಅಂತ ಹೇಳಿನಿಲ್ಲ. ಹಂಗ ನೋಡಿ, ಏನಪ್ಪಾ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ರಿ, 2 ಲಕ್ಷ ಕೊಡ್ರಿ, ಒಂದು 50,000 ಕೊಡ್ರಿ. ಒಂದು ವಿಧಿನೇ ಒಂದಿನ ಚಂತನ ಹೇಳ್ತೀನಿ, 1 ತಾಸು ಚಂತನ ಹೇಳ್ತೀನಿ. ನಾಳೆ ಮಾರ್ನಿಂಗ್ 7 ಗಂಟೆಗೆ 20ನೇ ವಿಧಿ ಹೇಳ್ತೀನಿ. 20ನೇ ವಿಧಿನೇ 1 ಗಂಟೆ ಹೇಳ್ತೀನಿ, 1 ತಾಸ. ಸಾಕಲ್ರಿ. ಅಣು ವಿದ್ಯುತ್ ಸ್ಥಾವರ ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುತ್ತದೆ. ಇದರ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ 660 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಇದೆ. ಇಲ್ಲಿ 4 ಎಂಜಿನ್ಗಳದಾವೆ. ಆ 4 ಎಂಜಿನ್ಗಳಲ್ಲಿ 3 ಇಂಜಿನ್ಗಳು ವರ್ಕ್ ಮಾಡ್ತಾ ಇದ್ದಾವೆ, 1 ಇಂಜಿನ್ ಸ್ಟಾಪ್ ಆಗಿದೆ. ಆ 3 ಇಂಜಿನ್ಗಳ ಕೆಲಸ ಏನು ಅಂದ್ರೆ, ಪ್ರತಿಯೊಂದು ಇಂಜಿನ್ಗಳು 220 ರಂಗ 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತ ಕಾಳಿ ನದಿ ಎಡಭಾಗದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಅಣು ವಿದ್ಯುತ್ ಸ್ಥಾವರ. ವಿಶೇಷ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸುದೀರ್ಘವಾಗಿ ಇಡೀ ಭಾರತ ದೇಶದಲ್ಲಿಯೇ
ದಾಖಲೆ ಮಾಡಿರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ ಇದು. ದಾಖಲೆ ಸತತವಾಗಿ ಎಷ್ಟು ದಿನಗಳ ಕಾಲ? ಸತತವಾಗಿ ಎಷ್ಟು ದಿನಗಳ ಕಾಲ? 963 ದಿನಗಳ ಕಾಲ ನೋಡಿ. ಒಂದ್ಸರಿ 943 ಅಂತ ಹೇಳಿದ್ದೆ, ಸಾರಿ, ಅದು 963 ದಿನಗಳ ಕಾಲ. 963 ದಿನಗಳ ಕಾಲ ಬರ್ಕೊಂಬಿಡಿ, ಪರ್ಫೆಕ್ಟ್. ಅದು ಮಿಸ್ ಆಗಿ 943 ಅಂದಿದ್ದೆ ಒಂದ್ಸರಿ. 963 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ಘಟಕ ಯಾವುದಂದ್ರೆ ಅದು ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುವಂತ ಈ ಒಂದು ಕೈಗಾ ಅಣು ವಿದ್ಯುತ್ ಸ್ಥಾವರ. ಕೈಗಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಕೈಗಾ ಅಣು ವಿದ್ಯುತ್ ಸ್ಥಾವರ 660 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತದೆ. 963 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿರ್ತಕ್ಕಂಥ ಶಕ್ತಿ ಇದಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಕಾಳಿ ನದಿ ಯಾವ ಭಾಗ ಅಂತ ಕೇಳಿದ್ದಾರೆ? ಎಡಭಾಗದಲ್ಲಿ ಕಂಡು ಬರುವಂತ ಅಣು ವಿದ್ಯುತ್ ಸ್ಥಾವರ. ಸರ್, ಉತ್ತರ ಕನ್ನಡ ಜಿಲ್ಲೆಯ ಮತ್ತು ವೈಶಿಷ್ಟ್ಯ ಏನು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿ ಹರಿತದ, ಫೇಮಸ್ ಕಾಳಿ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡ್ ಆಗ್ತದೆ. ಕಾಳಿ ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುವುದರಿಂದ, ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುವುದರಿಂದ ಕಾಳಿ ಅಂತ ಕರೆದು ಕರಿಕಾಳಿ. ಕಪ್ಪು ಬಂಡೆಗಳ ಮೇಲೆ ಸಂಚಯನಗೊಳ್ಳುವುದರಿಂದ ಕಾಳಿ ಎಂದು ಕರೆಯಲಾಯಿತು. ಎಲ್ಲಿ ಹುಟ್ಟುತ್ತದೆ ಕಾಳಿ? ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ, ಅರೇಬಿಯನ್ ಸಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವಂದ್ರ ಕಾಳಿ ನದಿ. ಕಾಳಿ ನದಿಯ ಒಟ್ಟು ಉದ್ದ ಎಷ್ಟು? ಟೋಟಲ್ ಲೆಂತ್ ಎಷ್ಟು ಕಾಳಿ ನದಿದು? 284 ಕಿಲೋಮೀಟರ್ ಉದ್ದವಾಗಿದೆ. ಕಾಳಿ ನದಿಯ ಒಟ್ಟು ಉದ್ದ ಎಷ್ಟಂದ್ರ 284 ಕಿಲೋಮೀಟರ್ ಉದ್ದವಾಗಿದೆ. ಮತ್ತ ಕಾಳಿ ನದಿಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಕಾಳಿ ನದಿ 2 ಪ್ರಸಿದ್ಧವಾದ ಜಲಪಾತಗಳು, ಒಂದು ಲಾಲ್ಗುಳಿ ಫಾಲ್ಸ್, ಇನ್ನೊಂದು ಸಾತೋಡ್ ಫಾಲ್ಸ್. ಒಂದು ಲಾಲ್ಗುಳಿ, ಇನ್ನೊಂದು ಸಾತೋಡ್ ಫಾಲ್ಸ್. ಒಂದು ಲಾಲ್ಗುಳಿ ಫಾಲ್ಸ್, ಇನ್ನೊಂದು ಸಾತೋಡ್ ಫಾಲ್ಸ್. 2 ಪ್ರಸಿದ್ಧವಾಗಿರುವಂತ ಜಲಪಾತಗಳ ನಿರ್ಮಾಣ ಮಾಡಿದೆ ಯಾವ ನದಿ ಅಂದ್ರೆ ಕಾಳಿ ನದಿ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ಕಾಳಿ ನದಿ ಒಟ್ಟು ಉದ್ದ 284 ಕಿಲೋಮೀಟರ್. ಈ ನದಿ 2 ಜಲಪಾತಗಳ ನಿರ್ಮಾಣ ಮಾಡಿದೆ, ಒಂದು ಲಾಲ್ಗುಳಿ, ಇನ್ನೊಂದು ಸಾತೋಡ. ಇದು ಯಾವ ಬಂದರದ ಮೂಲಕ ಅಂತ ಕ್ವಶನ್ ಕೇಳಿದ್ದಾನೆ, ಕಾರವಾರ ಬಂದರದ ಮೂಲಕ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರ ಸೂಪಾ ಅಣೆಕಟ್ಟು. ಸೂಪಾ ವಿಶೇಷ ಏನು ಗೊತ್ತಾ? ಸೂಪಾ ಅಣೆಕಟ್ಟು 101 ಮೀಟರ್ ಎತ್ತರವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು. 101 ಮೀಟರ್ ಎತ್ತರವಾಗಿದ್ದು ದೇಶದ ಅತ್ಯಂತ ದೊಡ್ಡದಾದ ಅಣೆಕಟ್ಟು ಅಂದ್ರ ತೆಹರಿ ಅಣೆಕಟ್ಟು. ಓಕೆ, ತೆಹರಿ 855 ಅಡಿ ಎತ್ತರವಾಗಿದೆ ಇದು, ಅಥವಾ 271 ಮೀಟರ್ ಎತ್ತರವಾಗಿದೆ. 271 ಮೀಟರ್ ಎತ್ತರ ಅಥವಾ 855 ಅಡಿ ಎತ್ತರವಾಗಿದ್ದು ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಯಾವುದು? ತೆಹರಿ ಅಣೆಕಟ್ಟು. ಭಾರತ ದೇಶದ ಅತಿ ಎತ್ತರವಾದ ಅಣೆಕಟ್ಟು ತೆಹರಿ ಆದರೆ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು ಸೂಪಾ ಅಣೆಕಟ್ಟು. ಯಾವ ಜಿಲ್ಲೆಯಲ್ಲಿ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಸೂಪಾ ಅಣೆಕಟ್ಟು ಕಟ್ಟಲಾಗಿದೆ. ಇದು ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು. ಈ ಅಣೆಕಟ್ಟಿನ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ಅಲ್ಲ ನೋಡಿ, ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರ ಸೂಪಾ ಅಣೆಕಟ್ಟು. 101 ಮೀಟರ್ ಎತ್ತರವಾಗಿದ್ದು ಇದರ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ 146 ಟಿಎಂಸಿ. 146 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. 146 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಎಷ್ಟನೇದ್ದು? ಎಕ್ಸಲೆಂಟ್. 2ನೇ ಅಣೆಕಟ್ಟು ನೋಡಿ,
ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಒಂದೇ ಅಣೆಕಟ್ಟು ಅಂದ್ರೆ ಲಿಂಗನಮಕ್ಕಿ. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದಂದ್ರೆ ಲಿಂಗನಮಕ್ಕಿ. ಲಿಂಗನಮಕ್ಕಿ ಬಿಟ್ರೆ ಎರಡನೇದ್ ಯಾವ್ದಂದ್ರ ಸೂಪ. ಎರಡನೇದ್ದು ಸೂಪ. ಎರಡನೇ ಅಣೆಕಟ್ಟೆ ಸೂಪ. ಇವೆಲ್ಲ ನಾವು ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯಗಳನ್ನು ಹೇಳ್ತಾ ಇದ್ದೇನೆ. ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪ ಅಣೆಕಟ್ಟಿದೆ. ಇದು ರಾಜ್ಯದ ಅತಿ ಎತ್ತರವಾದ ಅಣೆಕಟ್ಟು. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಎರಡನೇ ಅಣೆಕಟ್ಟು. ಉತ್ತರ ಕನ್ನಡ ಜಿಲ್ಲೆ ಆ ಸೂಪ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆ ಕಾರವಾರದ ಮೂಲಕ ಅಂತ್ಯಗೊಳ್ಳುವಂತ ನದಿ ಯಾವ್ದಂದ್ರೆ ಕಾಳಿ ನದಿ. ಕಾಳಿ ನದಿ ಎಡಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರಿಸಲ್ಟ್ ಗಳದಾವೆ, ನೆನಪಿಡಿ. ಕಾಳಿ ನದಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ರಿಸಲ್ಟ್ ಗಳು ಇಲ್ಲೇ ಇಲ್ಲ. ಕನ್ಫ್ಯೂಸ್ ಆಗಿ ಸತ್ತು ಹೋಗ್ಬೇಕು ನಾವು. ಹಿಂದ ಮುಂದ ಈ ಕಡೆ ತಿರುಗಾಡಿ ಅಷ್ಟು ರಿಸಲ್ಟ್ ಗಳನ್ನ ನೋಡ್ತೀವಿ ನಾವು. ರೆಸ್ಟೋರೆಂಟ್ ಅಲ್ಲಿ ನಿಮ್ಮ ಮಾಯಿ ಅತಿ ಹೆಚ್ಚು ಮಸಾಲೆಗಳನ್ನು ಹೊಂದಿರುವಂತ ನದಿ ಅದು. ಅತಿ ಹೆಚ್ಚು ಮಸಾಲೆಗಳನ್ನು ಹೊಂದಿರುವಂತ ನದಿ ಯಾವಂದ್ರ ಕಾಳಿ ನದಿ. ಕಾಳಿ ನದಿ ಎಡಭಾಗ ಮತ್ತು ಬಲಭಾಗದಲ್ಲಿ ಹೈಯೆಸ್ಟ್ ನಾವು ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆ, ನೆನ್ಪಿಡ್ರಿ ನೀವು. ಅದಕ್ಕೆ ಚಂದ್ರಶೇಖರ್ ಕಂಬಾರ ಅವರು ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಈ ಪಶ್ಚಿಮ ಘಟ್ಟಗಳಿಗೆ ಹೋಗುವಂತ ಸಮಯದಲ್ಲಿ ಒಂದು ಪದ್ಯನ ಬರೀತಾರೆ. ಮುಂಗೋಳಿ ಕೂಗ್ಯಾವ ಮೂಡಣ ಬೆಳಗಿ, ತಂಗಾಳಿ ಬಿಶ್ಯಾವ ತವರಿ ಹೂವರಳಿ, ಹೂವಿನೊಳಗೊಂದು ಕೈಲಾಸ ಹೊರಳೆ, ಅವ ಕೈಲಾಸ ಕೈ ಮುಗಿದು ಭೂಲೋಕಕ್ಕೆ ಇಳದಾಳ, ಸಾವಿರದ ಶರಣವ್ವ ಕನ್ನಡದ ತಾಯಿ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ. ಪಡುಗಡಲ ಮೊನ್ನೆ ಕನ್ನಡ ಎಕ್ಸಾಮ್ ಕೇಳಿದ ಗೊತ್ತಾ, ಪಶ್ಚಿಮಕ್ಕೆ ಏನಂತ ಕರೀತಾರ ಅಂತ. ನೆನಪಿದೆಯಾ? ಪಶ್ಚಿಮಕ್ಕೆ ಏನಂತ ಕರೀತಾರ ಅಂತಂದಾಗ ಪಡುಗಳ. ಪಶ್ಚಿಮಕ್ಕೆ ಕೇಳಿದ್ನಲ್ಲ ಕ್ವಶನ್ ಅದು. ಪಶ್ಚಿಮ ಪೂರ್ವ, ಪಶ್ಚಿಮನಲ್ಲ, ಪಶ್ಚಿಮ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ, ಅವ್ವ ಅಂದಾಗೊಮ್ಮೆ ಸಹಕಾರಗೊಂಬುವಳೆ, ನಗೆ ಮೊಗೆದ ಜಗದಂಬೆ ಬೆಳಕಿನ ತಾಯಿ ಅನ್ನುವಂತ ಮಾತು. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಷ್ಟು ಅದ್ಭುತವಾಗಿರುವಂತ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಲಪಾತಗಳು, ಅಣೆಕಟ್ಟುಗಳು, ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿರುವಂತ ಜಿಲ್ಲೆ ಕಾಳಿ, ಉತ್ತರ ಕನ್ನಡ ಜಿಲ್ಲೆಯ ಕಾಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡ ಅನ್ನುವಂತ ಒಂದು ಪ್ರದೇಶ ಇದೆ. ಮುಂಡಗೋಡ. ಈ ಮುಂಡಗೋಡದ ವಿಶೇಷ ಏನಂದ್ರೆ ಟಿಬೇಟಿಯನ್ನರ ಆಶ್ರಯ ನೆಲೆ ಇದು. ಕರ್ನಾಟಕ ರಾಜ್ಯದಲ್ಲಿ ಟಿಬೇಟಿಯನ್ನರ ಒಂದು ವಸತಿ ಕೇಂದ್ರವಾಗಿರುವಂತ ಮುಂಡಗೋಡ ಫೇಮಸ್. ಟಿಬೇಟಿಯನ್ನರಿಗೆ ಪ್ರಸಿದ್ಧಿಯಾಗಿರುವಂತ ಸ್ಥಳ, ನೆನಪಿಡಿ. ಟಿಬೇಟಿಯನ್ನರು ವಸತಿ ಹೊಂದಿರುವಂತ ಕರ್ನಾಟಕ ರಾಜ್ಯದ ಸ್ಥಳಗಳಲ್ಲಿ ಮುಂಡಗೋಡು ಕೂಡ ಒಂದು. ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1983ರಲ್ಲಿ ಒಂದು ಚಳವಳಿ ಆರಂಭ ಆಯಿತು. ಆ ಚಳವಳಿ ಹೆಸರೇನಂದ್ರೆ ಅಪ್ಪಿಕೋ ಚಳವಳಿ ಅಂತ. ಅಪ್ಪಿಕೋ ಚಳವಳಿ. ಅಪ್ಪಿಕೋ ಚಳವಳಿಯ ನಾಯಕ ಯಾರಂದ್ರ ಪಾಂಡುರಂಗ ರಾವ್ ಹೆಗಡೆ. ಪಾಂಡುರಂಗ ಹೆಗಡೆ ಅನ್ನುವಂತ ವ್ಯಕ್ತಿ. ಈ ಪಾಂಡುರಂಗ ಹೆಗಡೆ ಅನ್ನುವಂತ ವ್ಯಕ್ತಿ ಅಪ್ಪಿಕೋ ಚಳವಳಿಯ ನಾಯಕ ಆಗಿದ್ರು 1983. 1983ರಲ್ಲಿ ಅಪ್ಪಿಕೋ ಚಳವಳಿ, ಇದರ ನಾಯಕ ಯಾರಂದ್ರ ಪಾಂಡುರಂಗ ಹೆಗಡೆ. ದೇಶದಲ್ಲಿ ಚಿಪ್ಕೋ ಚಳವಳಿ ಆರಂಭ ಆಗಿತ್ತು, ನಿಮ್ಗೆ ಗೊತ್ತಿರಲಿ. 1973 ದೇಶದಲ್ಲಿ ಚಿಪ್ಕೋ ಚಳವಳಿ ಆರಂಭಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪಿಕೋ ಚಳವಳಿ. ದೇಶದಲ್ಲಿ ಚಿಪ್ಕೋ, ರಾಜ್ಯದಲ್ಲಿ ಅಪ್ಪಿಕೋ. ಗುತ್ತಿಗೆದಾರರು ಗಿಡ ಮರಗಳನ್ನ ಕಡಿತನಂತ ಬಂದಾಗ ಆ ಗಿಡ ಮರಗಳ ವಿರುದ್ಧ ಆ ಗುತ್ತಿಗೆದಾರರ ವಿರುದ್ಧ ಹೋರಾಟವನ್ನ ಮಾಡಿ ಗಿಡ ಮರಗಳನ್ನ ಅಪ್ಪಿಕೊಳ್ಳುವುದರ ಮೂಲಕ ಹೋರಾಟ ಮಾಡಿದಂತ ನಾಯಕ ಯಾರಂದ್ರೆ ಪಾಂಡುರಂಗ ಹೆಗಡೆ. ಈತನನ್ನ ಕರ್ನಾಟಕ ರಾಜ್ಯದ ಅಪ್ಪಿಕೋ ಚಳವಳಿಯ ನಾಯಕ ಅಂತ ಕರೀತಾರೆ. ಯಾಕಂದ್ರೆ ಮರ ಗಿಡಗಳು ನಮಗೆ ಅದ್ಭುತವಾದಂತ ಆಮ್ಲಜನಕವನ್ನು ಕೊಡುತ್ತವೆ. ಮರ ಗಿಡಗಳು ನಮಗೆ ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದಾತವಾಗಿದೆ ಅಲ್ಲ. ಮರ ಗಿಡಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವಂತ ವಾತಾವರಣ ನಿರ್ಮಾಣ ಮಾಡುತ್ತವೆ. ಒಂಥರ ಮಲ್ಟಿಪ್ರಪೋಸ್ ಇದ್ದಂಗವು. ಪ್ರವಾಸೋದ್ಯಮ ಆಗಿರಬಹುದು, ಅಥವಾ ಜೇನು ಸಾಗಾಣಿಕೆ ಆಗಿರಬಹುದು, ನದಿಗಳ ಉಗಮ ಸ್ಥಾನ ಆಗಿರಬಹುದು, ಅಂತರ್ಜಲದ ಪ್ರಮಾಣ ಹೆಚ್ಚಿಸದಾಗಿರಬಹುದು, ಮಣ್ಣಿನ ಸವಕಳಿ ತಡೆಗಟ್ಟದಾಗಿರಬಹುದು ಅಲ್ಲ. ವಿವಿಧ ಉದ್ದೇಶಕ್ಕಾಗಿ ನಾವು ಗಿಡ ಮರಗಳನ್ನು ಬಳಸ್ತೀವಿ. ಎಲ್ಲೆಲ್ಲಿ ಗಿಡ ಮರಗಳು ಇರ್ತಾವೋ ಅಲ್ಲಿ ಹೆಂಗಿರ್ತದೆ ನೋಡಿ ಸಮೃದ್ಧವಾದ ವಾತಾವರಣ. ನಾವು ಗಿಡ ಮರಗಳನ್ನ ಸಂಪೂರ್ಣವಾಗಿ ಸತ್ಯನಾಶ ಮಾಡ್ತೀವಿ. ಅದಕ್ಕೆ 1983ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ಆರಂಭ ಮಾಡಿದವರು ಪಾಂಡುರಂಗರಾವ್ ಹೆಗಡೆ ಅನ್ನುವಂತ ವ್ಯಕ್ತಿ. ಮುಂಡಗೋಡದಲ್ಲಿ ಟಿಬೇಟಿಯನ್ನರ ಧರ್ಮಸ್ಥಳ ಆದರೆ
ಅಪ್ಪಿಕೋ ಚಳವಳಿ ಈ ಪಾಂಡುರಂಗರಾವ್ ಹೆಗಡೆ 1983. ಇನ್ನೊಂದು ಅತಿ ಮುಖ್ಯವಾಗಿರುವಂತ ಪಾಯಿಂಟ್ ಏನು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲ ಅನ್ನುವಂತ ಸ್ಥಳ ಬರ್ತದೆ. ಈ ಅಂಕೋಲ ಸ್ಥಳದ ವಿಶೇಷ ಏನು ಅಂತಂದ್ರೆ ಇದನ್ನ ಕರ್ನಾಟಕದ ದಂಡಿ ಅಂತ ಕರೀತಾರೆ. ಕರ್ನಾಟಕದ ದಂಡಿ, ಇದು ಕ್ವಶನ್ ಆಗಿದೆ. ಯಾವ ಸ್ಥಳವನ್ನ ಕರ್ನಾಟಕದ ದಂಡಿ ಎಂದು ಕರೆಯುತ್ತಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲದಿಂದ ಸಾನಿಕಟ್ಟೆಯವರೆಗೆ MP ನಾಡಕರ್ಣಿ ಅನ್ನುವಂತ ವ್ಯಕ್ತಿ 45 ದಿನಗಳ ಕಾಲ 45,000 ಕನ್ನಡಿಗರು ಹೋರಾಟವನ್ನು ಮಾಡ್ತಾರಲ್ಲ. ಗಾಂಧೀಜಿಯವರು ದಂಡಿ ಅನ್ನುವಂತ ಸ್ಥಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರೆ ಆ ಸಬರಮತಿ ನದಿಯ ಸತ್ಯಾಗ್ರಹ ಅನ್ನುವಂತ ಆಶ್ರಮದಿಂದ ದಂಡಿಯವರೆಗೆ ನಡೆದಂತ ಹೋರಾಟ ಉಪ್ಪಿನ ಸತ್ಯಾಗ್ರಹ. ಆ ಉಪ್ಪಿನ ಸತ್ಯಾಗ್ರಹದ ವೈಶಿಷ್ಟ್ಯ ಏನು, ಉಪ್ಪಿನ ಸತ್ಯಾಗ್ರಹದ ವಿಶೇಷ ಏನು ಅಂತಂದ್ರೆ ಗಾಂಧೀಜಿಯವರು ಮಾಡಿರ್ತಕ್ಕಂಥ ಕಾನೂನು ಭಂಗ ಚಳವಳಿ ಅಂತ ಕರೀತೀವಿ. ಆ ಕಾನೂನು ಭಂಗ ಚಳವಳಿಯಲ್ಲಿ ದೇಶದಲ್ಲಿ ಗಾಂಧೀಜಿಯವರು ಹೋರಾಟ ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಿಂದ ಸಾನಿಕಟ್ಟೆಯವರೆಗೆ MP ನಾಡಕರ್ಣಿ ಅನ್ನುವಂತ ವ್ಯಕ್ತಿ ಹೋರಾಟವನ್ನು ಮಾಡುವುದರ ಮೂಲಕ ಅದಕ್ಕೆ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತ ಕರೀತಾರೆ. ನೆನ್ಪಿಡಿ ನೋಡಿ, ಮುಂಡಗೋಡ ಆಗಿರಬಹುದು, ಅಪ್ಪಿಕೋ ಚಳವಳಿ ಆಗಿರಬಹುದು, ಅಂಕೋಲ ಕರ್ನಾಟಕದ ದಂಡಿ ಎನಿಸಿಕೊಂಡಿರ್ತಕ್ಕಂಥ ಅಂಕೋಲ ಆಗಿರಬಹುದು. ಹೌದಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಅನ್ನುವಂತ ಒಂದು ಸ್ಥಳ ಇದೆ. ಈ ಬನವಾಸಿಯನ್ನ ಇದಕ್ಕೆ ಟಾಲೆಮಿ ಏನಂತ ಕರೆದಿದ್ದ ಅಂದ್ರ ವೈಜಯಂತಿಪುರ ಅಥವಾ ಬೈಜಿಯಾಂಟ್ ಅಂತ ಕರೆದಿದ್ದ. ಬೈಜಿಯಾಂಟ್ ಟಾಲೆಮಿ ಜಿಯೋಗ್ರಫಿ ತತ್ವಜ್ಞಾನಿ ಆಗಿರುವಂತ ಟಾಲೆಮಿ. ಮತ್ತ ನೀವು ಇಲ್ಲಿ ಯಾಕೆ ಮುಂದೊಂದ್ ಸರ ಆಹ್ವಾನ ಬರೋದು ಕಡೆ ಮಂದಿ ಹೆಂಗೆ ಇದ್ರಿ. ಒಂದ್ಸರಿ ಮಹಾತ್ಮ ಗಾಂಧೀಜಿ ಬಗ್ಗೆ ಐನ್ಸ್ಟೀನ್ ಹೇಳಿದಂದಾಗ ಒಳಗೇನಂದ್ರೆ ಇವ್ ಯಾಕಿಲ್ರಿ ಅಂತ ಅಟ್ಟು ಶಾಣ್ಯದ ಒಳಗು. ಈಗ ಮಹಾತ್ಮ ಗಾಂಧೀಜಿ ಬಗ್ಗೆ ಐನ್ಸ್ಟೀನ್ ಏನ್ ಹೇಳ್ತಾರಂದ್ರೆ 50 ವರ್ಷಗಳ ನಂತರ ಇಂಥ ವ್ಯಕ್ತಿ ಭೂಮಿ ಮೇಲೆ ನಡೆದಾಡದನಂದ್ರು ಅಸಾಧ್ಯವಾದ ಮಾತು ಅಂತ. ಯಾರು ಹೇಳ್ಯಾನ? ಅಲ್ಬರ್ಟ್ ಐನ್ಸ್ಟೀನ್ ಹೇಳ್ಯಾನ. ಅವ ಹುಡುಗರಂದು ಇಲ್ಯಾಕ್ ರೀವ್ ಯಾಕೆ ಬಂದ ಇಲ್ಲಿ ಅಂತ ಅಲ್ಲ. ನೋಡಿ, ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಕರೆದವ್ರು ಯಾರಂದ್ರ ಟಾಲೆಮಿ ಅಂತ ಕರೆದ, ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಕರೆದ. ಬನವಾಸಿ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರ ವರದಾ ನದಿಯ ದಂಡೆಯ ಮೇಲೆ ಇದೆ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವ್ದಂದ್ರ ಕದಂಬ ಮನೆತನ. ಆ ಕದಂಬರ ರಾಜಧಾನಿ ಯಾವ್ದಂದ್ರ ಬನವಾಸಿ. ಕದಂಬರ ಮೊದಲ ರಾಜಧಾನಿ ಯಾವ್ದಂದ್ರೆ ಬೆಳಗಾವಿ ಜಿಲ್ಲೆಯ. ಅವರ ಮೊದಲ ರಾಜಧಾನಿ ಯಾವ್ದಂದ್ರ ಬೆಳಗಾವಿ ಜಿಲ್ಲೆಯ ಅಲಸಿ ಎಂಬ ಸ್ಥಳ. ಬೆಳಗಾವಿ ಅಲಸಿ, ಉತ್ತರ ಕನ್ನಡ ಜಿಲ್ಲೆ ಅಲಸಿ ಅವ್ರ ಮೊಟ್ಟ ಮೊದಲ ರಾಜಧಾನಿ. ನಂತರ ರಾಜಧಾನಿ ಯಾವಂದ್ರ ಬನವಾಸಿ. ಈ ಮನೆತನದ ಸ್ಥಾಪಕ ಯಾರಂದ್ರ ಮಯೂರ ವರ್ಮ. ಈ ಮನೆತನದ ರಾಜ್ಯ ಲಾಂಛನ ಅಂತಂದ್ರೆ ಸಿಂಹ. ಈ ಮನೆತನದ ಪ್ರಸಿದ್ಧವಾದ ಹಬ್ಬ ಅಂದ್ರ ಚೈತ್ರದ ದೀಪಾವಳಿ ಅಲ್ಲ, ಚೈತ್ರದ ದೀಪಾವಳಿ ಮನೆತನದ ಪ್ರಸಿದ್ಧವಾದ ಹಬ್ಬ. ಈ ಮನೆತನದ ಪ್ರಸಿದ್ಧವಾದ ನಾಣ್ಯ ಅಂದ್ರ ಪದ್ಮಟಂಕ. ಈ ಮನೆತನದ ಪ್ರಸಿದ್ಧವಾದ ನಾಣ್ಯ ಅಂದ್ರ ಪದ್ಮಟಂಕ. ಓಕೆ, ಇನ್ನು ಸಾಕಷ್ಟು ಅದಾವೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗವನ್ನ ಕಂಟಿನ್ಯೂ ಮಾಡೋಣ. ಓಕೆನಾ?